Hi guys, welcome back to Raman tutorial for GK. Raman tutorial for GK ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಹಾಗಾದರೆ ಈ ದಿನ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆಯೇ ಅಲಾಂಗ್ ವಿತ್ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಜೊತೆಗೆ ಪ್ಯಾರಾಗ್ರಾಫ್ಗಳಿಂದ ಹೇಗೆ ಪ್ಯಾರಾಗ್ರಾಫ್ಗಳನ್ನು ಅಂದರೆ ಪೈ ಚಾರ್ಟ್ ಹಾಗೆಯೇ ಗ್ರಾಫ್ ಹಾಗೆಯೇ ಟೇಬಲ್ಸಿಂದ ಹೇಗೆ ಪ್ಯಾರಾಗ್ರಾಫ್ನ ಬರೀಬೇಕು ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆಯೂ ಕೂಡ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಹಾಗಾದರೆ ಈ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗಾಗಲೇ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಹಾಗೆಯೇ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ತಾ ಕಾಮೆಂಟ್ ಹಾಕ್ತಾ ಮುಂದೆ ಹೋಗಿ. ಹಾಗಾದರೆ ಇವತ್ತಿನ ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಪಾರ್ಟ್ ಇದೆ. ಹಾಗಾದರೆ ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಪಾರ್ಟಲ್ಲಿ ಫಸ್ಟ್ ಯಾವ ಟಾಪಿಕ್ ತೊಗೊಳ್ತಾ ಇದ್ದೀವಿ ಅಂತಂದರೆ ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅಂತ ಏನು ಹೇಳ್ತೀವಿ ಅದರ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅಂದರೆ ಏನು ಹೋಗ್ತೇನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅರ್ಚನಾ, ಓಕೆ, ಹಾಗಾದರೆ ಶುರು ಮಾಡೋಣ. ವಾಟ್ ಈಸ್ ಅಡ್ವರ್ಟೈಸ್ಮೆಂಟ್ ರೈಟಿಂಗ್? ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅಂದರೆ ಏನು ಅನ್ನೋವಂಥ ಒಂದು ಕಾನ್ಸೆಪ್ಟ್ ಜೊತೆಗೆ ಶುರು ಮಾಡೋಣ. ಹಾಗೆ ಆಫ್ಟರ್ ದಿಸ್ ಕಾನ್ಸೆಪ್ಟ್ ಮುಗಿದ ತಕ್ಷಣವೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ದಿಸ್ ವಿಡಿಯೋ ಒನ್ಲಿ ಯಾವುದ್ರ ಬಗ್ಗೆ ಪೈ ಚಾರ್ಟ್ ರೈಟಿಂಗ್ ಮತ್ತು ಬಾರ್ಗ್ರಾಫ್ ರೈಟಿಂಗ್ ಇದ್ರ ಬಗ್ಗೆಯೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಾರ್ಗ್ರಾಫ್ಗಳನ್ನ, ಪೈ ಚಾರ್ಟ್ಗಳನ್ನ, ಟೇಬಲ್ಸ್ನ ಹೇಗೆ ಪ್ಯಾರಾಗ್ರಾಫಲ್ಲಿ ಕನ್ವರ್ಟ್ ಮಾಡಬೇಕು, ಯಾವ ಸೆಂಟೆನ್ಸ್ಗಳನ್ನು ಬಳಸಬೇಕು, ಯಾವ ಸೆಂಟೆನ್ಸ್ ಪ್ಯಾಟ್ರನ್ಗಳನ್ನು ಯೂಸ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್, ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಅಂದ್ರೇನು? ವಾಟ್ ಈಸ್ ಅಡ್ವರ್ಟೈಸ್ಮೆಂಟ್? ಆಸ್ ಯು ನೋ, ಇಟ್ಸ್ ಅ ಕೈಂಡ್ ಆಫ್ ಪಬ್ಲಿಕ್ ನೋಟಿಸ್. ಎಲ್ಲರಿಗೂ ಗೊತ್ತಾಗೋ ಹಾಗೆ ಬಳಕೆ ತರುವಂಥ ಒಂದು ಕೆಲಸ. ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಅಡ್ವರ್ಟೈಸ್ಮೆಂಟ್ ಈಸ್ ಅ ಕೈಂಡ್ ಆಫ್ ಪಬ್ಲಿಕ್ ನೋಟಿಸ್ ಆಸ್ಕಿಂಗ್ ಫಾರ್ ಆರ್ ಆಫರಿಂಗ್ ಸರ್ವಿಸಸ್ ಆರ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಪ್ರಾಪರ್ಟಿ, ಗೂಡ್ಸ್, ಎಕ್ಸೆಟ್ರಾ. ವೆನ್ ಯು ವಾಂಟ್ ಟು ಸೆಲ್ ಯುವರ್ ಗೂಡ್ಸ್, ಪ್ರಾಪರ್ಟಿ ಆರ್ ಎನಿ ಕೈಂಡ್ ಆಫ್ ಸರ್ವಿಸಸ್ ಆನ್ಲೈನ್ ಆರ್ ಆಫ್ಲೈನ್, ಯು ಹ್ಯಾವ್ ಟು ಹ್ಯಾವ್ ದ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟನ್ನು ಬಳಸೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ದೇ ಪ್ರೊವೈಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಓಕೆ, ಹಾಗಾದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಬೌಟ್ ದ ಐಟಮ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ, ಅಥವಾ ಇಟ್ ಮೇ ಟೆಲ್ ಅಬೌಟ್ ದ ಮಿಸ್ಸಿಂಗ್ ಪರ್ಸನ್ಸ್, ವಾಂಟೆಡ್, ವೆಕೇಟೆಡ್, ಯಾವುದ್ರ ಬಗ್ಗೆ ಆದರೂ ಕೂಡ ಅದು ಹೇಳ್ತಾನೆ ಹೋಗ್ಬೋದು. ಹಾಗಾದರೆ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಒನ್ ಈಸ್ ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್ಸ್, another one is commercial advertisements. Classified ಅಂದ್ರೇನು? You will come across classified advertisements in columns of newspapers and magazines. ನ್ಯೂಸ್ಪೇಪರ್ಸ್ ಅಥವಾ ಮ್ಯಾಗ್ಝಿನ್ಸಲ್ಲಿ ವಾಂಟೆಡ್ ಕಾಲಮ್ ಇರುತ್ತೆ, ಹಾಗೆ ಮಿಸ್ಸಿಂಗ್ ಪರ್ಸನ್ಸ್ ಕಾಲಮ್ ಇರುತ್ತೆ. ಏನು ಈ ಕ್ಲಾಸಿಫೈಡ್ ಸೆಕ್ಷನ್ಸಲ್ಲಿ ನಿಮಗೆ ಸಿಗುತ್ತಲ್ಲ ಅಡ್ವರ್ಟೈಸ್ಮೆಂಟ್, ಅವನ್ನ ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್ಸ್ ಅಂತಾರೆ. ಹಾಗೆ ಕಮರ್ಷಿಯಲ್ ಅಂತಂದರೆ ದೇ ಆರ್ ಡಿಸೈನ್ ಫಾರ್ ಕಮರ್ಷಿಯಲ್ ಪರ್ಪಸ್, ಕಮರ್ಷಿಯಲ್ ಅರ್ನಿಂಗ್ ಪರ್ಪಸ್ಸಿಗೋಸ್ಕರನೇ ಇರುವಂತಹ ಆ್ಯಡ್ಸನ್ನು ನಾವು ಕಮರ್ಷಿಯಲ್ ಪರ್ಪಸ್ ಆ್ಯಡ್ಸ್ ಅಂತ ಕರಿತೀವಿ. ದೇ ರಿಕ್ವೈರ್ ಮೋರ್ ಸ್ಪೇಸ್ ಆ್ಯಂಡ್ ಹೆನ್ಸ್ ದೇ ಆರ್ ವೆರಿ ಕಾಸ್ಟ್ಲಿ. ದೀಸ್ ಕ್ಲಾಸಿಫೈಡ್ ಅಡ್ವರ್ಟೈಸಿಂಗ್ ಆ್ಯಂಡ್ ಕ್ಲಾಸಿಫೈಡ್ ಸೆಕ್ಷನಲ್ಲಿ ಮಾಡೋದು ವೆರಿ ಲೆಸ್ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಅಲ್ಲ. ಆದರೆ ನೋಡಿ, ನಿಮಗೆ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡ್ ಯಾವುದೇ ತೊಗೊಂಡ್ರು ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ ಇರುತ್ತೆ, ಸೈಡಲ್ಲಿರುತ್ತೆ, ಬಂಪರಲ್ಲಿರುತ್ತೆ. These are very attractive, visually attractive and catchy. They are having catchy slogans ಎಲ್ಲ ಇರುತ್ತೆ. ಸರ್ ಇದೆಲ್ಲ ಸರಿ, ನಮಗೆ ಇದಕ್ಕೆ ಬರುತ್ತೆ, ಇದೆಲ್ಲ ಹೇಗೆ ಕೇಳ್ತಾರೆ ಕ್ವಶನ್ಸ್ ಅನ್ನೋದು ನಿಮ್ಮ ಕ್ವಶನ್ಸ್. ಐ ಗಾಟ್ ಯುವರ್ ಪಾಯಿಂಟ್. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಗಾದರೆ ಏನು ಮಾಡೋಣ, ನಿಮಗೆ ಹೆಂಗೆ ಕ್ವಶನ್ಸ್ ಕೇಳ್ಬೋದು ಅನ್ನೋಂಥದ್ದು ನಿಮಗೆ ಡೌಟ್ ಇರುತ್ತೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಎನಿವೇ ನೋಡಿ, ಕ್ಲಾಸಿಫೈಡಲ್ಲಿ ವೇಕೆನ್ಸಿ ಬಗ್ಗೆ ಹೇಳ್ತಾರೆ, ಸ್ಕೂಲಲ್ಲಿ ಜಾಬ್ ಓಪನಿಂಗ್ಸ್ ಏನಿರುತ್ತೆ ಅದ್ರ ಬಗ್ಗೆ ಹೇಳ್ತಾರೆ, ವಾಂಟೆಡ್ ಪೋಸ್ಟ್ ಇರುತ್ತೆ, ಅಕಾಮಡೇಷನ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ವಾಂಟೆಡ್ ಎಜುಕೇಷ್ನಲ್ ಪ್ಲೇಸ್ಮೆಂಟ್ ಸರ್ವಿಸ್ ಇರುತ್ತೆ, ಮ್ಯಾಟ್ರಿಮೋನಿಯಲ್, ಟು ಲೆಟ್, ಆಮೇಲೆ ಟ್ಯೂಷನ್ಸ್, ಹೀಗೆ ನಾನಾ ಕಾರಣಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇರ್ತಾರೆ. ಹಾಗೆ ಕಮರ್ಷಿಯಲ್ ಅಂತಾಗ ಸೂಪರ್ ಆಫರ್ಸನ್ನು, ಡಿಸ್ಕೌಂಟ್ಸನ್ನು ಅಡ್ವರ್ಟೈಸ್ ಮಾಡ್ತಾರೆ. ಹಾಗೆ ಅವರ ಪ್ರಾಡಕ್ಟ್ ಡೀಟೇಲ್ಸನ್ನು ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಹಾಗಾದರೆ ಒಂದು ಚಾನಲ್ ನೆನ್ಪಿಟ್ಕೋಬೇಕು, ಕ್ಲಾಸಿಫೈಡ್ ಅಂತ ಬಂದಾಗ ಅಲ್ಲಿ ಯಾವುದೇ ಬ್ಲಾಗ್ಸ್ ಆಗಲಿ, ಡಿಸೈನ್ಸ್ ಆಗಲಿ, ಹಾಗೆಯೇ ಯಾವುದಿರಲ್ಲ, ತುಂಬ ಲ್ಯಾಂಗ್ವೇಜ್ ಏನಿರುತ್ತೆ, ಫ್ಯಾಕ್ಚುಯಲ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ ಮತ್ತು ಫಾರ್ಮಲ್ ಆಗಿರುತ್ತೆ, ಟು ದ ಪಾಯಿಂಟ್ ಇರುತ್ತೆ, ಕಾಂಪ್ರೆನ್ಸಿವ್ ಆಗಿರುತ್ತೆ, ಮತ್ತು ಏನಿರುತ್ತೆ
ಭಾಳ ಎಷ್ಟು ಜಾಸ್ತಿ ಇರಲ್ಲ, ಭಾಳ ಲೆಂದಿಯಾಗಿರಲ್ಲ ಯಾವುದು ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್ಸ್. ಆದರೆ ಈ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಸ್ ಇರ್ತವೆ, ತುಂಬ ಅಟ್ರಾಕ್ಟಿವ್ ಇರುತ್ತೆ, ಕ್ಯಾಚಿ ಕ್ಯಾಪ್ಷನ್ಸು, ಹೆಡ್ಡಿಂಗು, ಸಬ್ ಹೆಡ್ಡಿಂಗ್ಸ್ ಎಲ್ಲ ಇರುತ್ತೆ, ಫಿಗರೇಟಿವ್ ಲ್ಯಾಂಗ್ವೇಜಸನ್ನು ಬಳಸಿರ್ತಾರೆ, ಸ್ಲೋಗನ್ಸ್, ಕ್ಯಾಚಿ ಸ್ಲೋಗನ್ಸು, ಪಂಚ್ ಲೈನ್ಸು ಜಾಸ್ತಿ ಇರುತ್ತೆ. ಓಕೆ, ಹಾಗೆಯೇ ವಿಟ್ಟಿ ಎಕ್ಸ್ಪ್ರೆಷನ್ಸ್, ಪಿಕ್ಚರ್ಸ್, ಸ್ಕೆಚಸ್ ಎಲ್ಲ ಬಳಸಿರ್ತಾರೆ, ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಇದನ್ನೆಲ್ಲ ಕೊಟ್ಟಿರ್ತಾರೆ. ಹಾಗಾದರೆ ಸರಿ ಸರ್, ಇದೆಲ್ಲ ಬೇಸಿಕ್ಸ್ ಆಯಿತು, ನಮಗೇನು ಬೇಕು? ಎಕ್ಸಾಮಲ್ಲಿ ಹೇಗೆ ಕೇಳ್ತಾರೆ ಅಂದರೆ, ಎಕ್ಸಾಮಲ್ಲಿ ಹೀಗೆ ಕೇಳ್ತಾರೆ ನೋಡಿ. ಯು ಆರ್ ಮನೀಷಾ ಆಫ್ 10 ರಾಜಾಜಿನಗರ್, ಬೆಂಗಳೂರು. You want a maths teacher for your son who is a class 10th student. Draft a suitable advertisement in not more than 50 words ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಈ ರೀತಿ ಕ್ವಶನ್ಸನ್ನು ಕೇಳ್ತಾರೆ. ಆಗ ನೀವೇನು ಮಾಡ್ತೀರಾ ಅನ್ನೋಂಥ ಪ್ರಶ್ನೆ ನೋಡಿ. ಆವಾಗ ಒಂದು ಪ್ಯಾರಾಗ್ರಾಫ್ ಬರೀಬೇಕಾಗುತ್ತೆ, ಜಸ್ಟ್ ಲೈಕ್ ದಿಸ್. ಆ್ಯನ್ ಎಕ್ಸ್ಪೀರಿಯನ್ಸ್ಡ್ ಮೇಲ್ ಮ್ಯಾಥ್ಸ್ ಟೀಚರ್, ಮೇಲ್ ಇದ್ದರೆ ಮೇಲ್ ಹಾಕಿ, ಫೀಮೇಲ್ ಇದ್ದರೆ ಫೀಮೇಲ್ ಹಾಕಿ, ಇಟ್ ಡಸಂಟ್ ಮ್ಯಾಟರ್ ನೋಡಿ. ಆ್ಯನ್ ಎಕ್ಸ್ಪೀರಿಯನ್ಸ್ಡ್ male or female maths teacher as a private tutor for 10th standard boy. Candidate should have at least 10 years of experience of teaching in maths in public school. He should be a strict disciplinarian to be able to deal with the student on a stern note. Remuneration no constraint for the right candidate. Apply with complete details to Manish 10 ರಾಜಾಜಿನಗರ್, ಬೆಂಗಳೂರು. ಇಲ್ಲೇನಿದೆ ಪ್ಯಾಟ್ರನ್ ಏನಿದೆ, ಇಲ್ಲಿ ಏನಿದೆ ಅದು ಕ್ಲಾಸಿಫೈಡ್ ಯಾವ ಟಾಪಿಕಲ್ಲಿ ಬರುತ್ತೆ ಅನ್ನೋದನ್ನು ವಾಂಟೆಡ್ ಅಂತ ಟಾಪಿಕ್ನ ಮಾಡ್ತಾರೆ. ಡೇಟು, ಟೈಮು ಇದೆಲ್ಲ ಇರಲ್ಲ, ತುಂಬ ಬ್ರೀಫಾಗಿ ನೇರವಾಗಿ ಬರೀಬೇಕು. ನಿಮ್ಗೆ ಏನು ಬೇಕಾಗಿದೆ? ಯು ನೀಡ್ ಅ ಮ್ಯಾಥ್ಸ್ ಟೀಚರ್ ಆಸ್ ಎ ಪ್ರೈವೇಟ್ ಟ್ಯೂಟರ್. ಯಾರಿಗೆ? ಫಾರ್ ಎ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಗೆ. ಕ್ಯಾಂಡಿಡೇಟಿಗೆ ಏನು ಬೇಕು? ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಅಂದರೆ 10 years experience. He should have 10 years experience in teaching in public schools, especially he has to teach maths. ಹೌದಾ? ಹಾಗಾದರೆ ಏನು ಡಿಮ್ಯಾಂಡ್ ಇದೆ? ಅವರ ಬಿಹೇವಿಯರ್ ಹೇಗಿರಬೇಕು? ಈ ಶುಡ್ ಬಿ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್. ಓಕೆ, ಹಾಗೆ ರೆನ್ಯುಮರೇಷನಿಗೆ ಯಾವುದೇ ಕಾನ್ಸ್ಟೆಂಟ್ಸ್ ಇಲ್ಲ ಅಂತಾರೆ. ಅಪ್ಲೈ ವಿತ್ ಕಂಪ್ಲೀಟ್ ಡೀಟೇಲ್ಸ್ ಅಂತ ಏನು ಮಾಡಿದ್ದಾರೆ, ಒಂದು ಅವ್ರ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ದಟ್ಸ್ ಇಟ್. ಭಾಳ ಅಂತ ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಆಲ್ ಟುಗೆದರ್ ಅಂತ ಬಿಗ್ ಥಿಂಗ್ ಯಾವುದೂ ಇಲ್ಲ ನೋಡಿ. ನಾನು ಒಂದು ಕ್ಲಾಸ್ ಹೇಳುವಾಗ ಮತ್ತೊಂದು ಕೇಳ್ತೀರಿ, ಮತ್ತೊಂದು ಹೇಳುವಾಗ ಮಗದೊಂದು ಕೇಳ್ತೀರಿ. ಈಗ ಕೊಟ್ಟಿರೋದನ್ನೆಲ್ಲ ಕಂಪ್ಲೀಟ್ ಮಾಡಿ. ರೂಪನಾಯಕ್ ಮೇಡಮ್, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಫೋಕಸ್ ಹೀಗೆ ಮಾಡ್ತಾಯಿದ್ದೆ ಅಂದರೆ ಏನು ಮಾಡ್ತೀನಿ, ನಾನು ಕ್ಲಾಸನ್ನು ಬಿಡ್ತಾ ಇರ್ತೀನಿ. ದಯವಿಟ್ಟು ನಾನು ಒಂದು ಹೇಳ್ತೀನಿ, ಜಸ್ಟ್ ಫೋಕಸ್ ಆನ್ ದಿಸ್. ಕೊನೆಗೆ ಎಂಡಲ್ಲಿ ಏನು ಕೊಡಬೇಕು, ಏನು ಕೊಟ್ಟಿಲ್ಲ ಅದನ್ನೆಲ್ಲ ನೋಡೋಣ ಅಂತ. ಓಕೆ, ಇಸ್ ಇಟ್ ಓಕೆ? ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಹಾಗೆಯೇ ಸೆಕೆಂಡ್ ಟಾಪಿಕ್ ಹೋಗೋಣ. You want to sell your newly built flat. You have a newly built flat ಇದೆ. Draft a suitable advertisement in not more than 50 words to be inserted in the classified columns The Hindu, giving all necessary details. You are ನಿರಂಜನ್, ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು. ಯು ಆರ್ ಫ್ರಮ್ ಬೆಂಗಳೂರು ಇದು ಕೊಟ್ಟಿದ್ದಾರೆ. ನಿಮ್ಮದೊಂದು ಫ್ಲ್ಯಾಟ್ ಇದೆ, ಯು ಹ್ಯಾವ್ ಅ ಫ್ಲ್ಯಾಟ್, ಹೌದಾ? ಇಟ್ ಈಸ್ ಓಪನ್ ಫಾರ್ ಲೆಟ್ಔಟ್, ಬಾಡಿಗೆ ಕೊಡೋದಕ್ಕಿದೆ. ಅಡ್ರೆಸ್ ಕೂಡ ಇದೆ, ನೀವು ಬರೀಬೇಕು ನೋಡಿ. ನ್ಯೂ ಸೇಲ್ಗಿದೆ, ನ್ಯೂ ಫ್ಲ್ಯಾಟ್ ಫಾರ್ ಸೇಲ್, ನ್ಯೂಲಿ ಬಿಲ್ಟ್ ಐಡಿಯಲಿ ಲೊಕೇಟೆಡ್ ಫ್ಲ್ಯಾಟ್ ಫಾರ್ ಸೇಲ್ ಆನ್ MG ರೋಡ್, 2 bedrooms with attached toilets, huge drawing cum dining and servant room, spacious and well lit, barely 10 minutes drive from the airport, in a close vicinity of reputed schools and multi-speciality hospital. Expected price 25 lakhs. ಕಾಂಟ್ಯಾಕ್ಟ್ ನೋಡಿ, ಅವ್ರ ಕಾಂಟ್ಯಾಕ್ಟ್ ಅಂತ ಕೊಟ್ಟು, ಜಸ್ಟ್ ಕಾಂಟ್ಯಾಕ್ಟ್ ಅಂತ ಕೊಟ್ಟು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ಪ್ರೈಸ್ ಕೂಡ ಹೇಳಿದ್ದಾರೆ. ಹಾಗೆಯೇ ಎಲ್ಲಿ ಲೊಕೇಶನ್ ಇದೆ ಆ ಲೊಕೇಶನ್ಸ್ ಕೂಡ ಹೇಳಿದ್ದಾರೆ. ಏನಿದೆ ಅಲ್ಲಿ? ಅಟ್ಯಾಚ್ ಟಾಯ್ಲೆಟ್ಸ್ ಇದೆ, 2 bedrooms ಇದೆ, ಅಂದರೆ 2 BHK ಇದೆ ಅಂತ ನಾವು ನೇರವಾಗಿ ತಿಳ್ಕೊಬೋದು. ನೀವು ಯಾವುದೇ ಕೊಟ್ಟರು ಕೂಡ ನೀವೇನು ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಆ್ಯಡ್ ದೀಸ್ ಥಿಂಗ್ಸ್. ನಿಮ್ಮ ಪ್ಯಾರಾಗ್ರಾಫಲ್ಲಿ ಇವನ್ನೆಲ್ಲನೂ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಈಗ ಎಕ್ಸಾಮಲ್ಲಿ 100 words ಅಂತ ಕೊಟ್ಟಾಗ ನೀವು ಅದನ್ನು ಎಳಿಬೇಕಾಗುತ್ತೆ. ಯು ಆರ್ ಎ ಜನರಲ್ ಮ್ಯಾನೇಜರ್ ಆಫ್ IV ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಆಗ್ರಾ. ಓಕೆ, ಕಂಟೋನ್ಮೆಂಟ್ ಇರ್ಬೋದು, ಆಗ್ರಾ ಕಂಟೋನ್ಮೆಂಟ್, ಆಗ್ರಾ. ಯು ನೀಡ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಫಾರ್ ಯುವರ್ ಆರ್ಗನೈಸೇಷನ್. ನಿಮ್ಮ ಆರ್ಗನೈಸೇಷನ್ಗೆ ನಿಮಗೆ ಯಾರು ಬೇಕಾಗಿದ್ದಾರೆ? ಯು ನೀಡ್ ಆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾಗಿದ್ದಾರೆ. ಓಕೆ, ಡ್ರಾಫ್ಟ್ ಎನ್ ಅಡ್ವರ್ಟೈಸ್ಮೆಂಟ್ ಇನ್ ನಾಟ್ ಮೋರ್ ದ್ಯಾನ್ 50 words ಟು ಬಿ ಪಬ್ಲಿಷ್ಡ್ ಇನ್ ದ ಟೈಮ್ಸ್ ಆಫ್ ಇಂಡಿಯಾ ಅಂಡರ್ ಕ್ಲಾಸಿಫೈಡ್ ಕಾಲಮ್ಸ್. ಕ್ಲಾಸಿಫೈಡ್ ಕಾಲಮ್ಸ್ ಟೈಮ್ಸ್ ಆಫ್ ಇಂಡಿಯಾಗೋಸ್ಕರ ಬರೀಬೇಕು ನೋಡಿ. ಏನಿದೆ? ವಾಂಟೆಡ್
ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಕಂಪನಿಗೋಸ್ಕರ? ಫಾರ್ IV ಸಾಫ್ಟ್ವೇರ್ ಸೊಲ್ಯೂಷನ್ಸ್, a leading name in the computers. Candidate should possess a master degree in computer software program and at least 3 years of experience. With a known computer concern, remuneration no constraint for suitable candidates. ಅಂದರೆ ಒಂದು ಫಿಕ್ಸ್ಡ್ ಅಂತ ಏನಿಲ್ಲ, ಇಟ್ ಕ್ಯಾನ್ ಬಿ ನೆಗೋಷಿಯೇಟೆಡ್ ಅಂತ. ಅಪ್ಲೈ ವಿತ್ ಡೀಟೇಲ್ ರೆಸ್ಯೂಮ್ ವಿತಿನ್ 10 days ಟು ದ ಜನರಲ್ ಮ್ಯಾನೇಜರ್ IV ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಆಗ್ರಾ, ಕಂಟೋನ್ಮೆಂಟ್, ಆಗ್ರಾ. ಈಗ ನಿಮಗೊಂದು ಐಡಿಯಾ ಸಿಕ್ಕಿರ್ಬೋದು ಅಡ್ವರ್ಟೈಸ್ಮೆಂಟ್ ರೇಟಿಂಗ್ ಏನಿದೆ ಅಂತ. ಹಾಗಾದರೆ ಇಷ್ಟು ಕಾನ್ಸೆಪ್ಟ್ ನಿಮಗೆ ಸಾಕಾಗುತ್ತೆ ಅಂತಂದರೆ, ಈಗ ನಾನು ಇನ್ನೊಂದು 2 ಕಾನ್ಸೆಪ್ಟ್ ಹೇಳ್ತೀನಿ. ಇಲ್ಲಿ ಒಂದು 30+ ಈ ರೀತಿ ಕ್ವಶನ್ಸು ಮತ್ತು ಅವುಗಳ ಆನ್ಸರ್ಸ್ ಇದೆ. ಇವುಗಳನ್ನು ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ನಾನು ನಿಮಗೆ 4-5ನ ಇಲ್ಲಿ ಡಿಸ್ಕ್ರೈಬ್ ಮಾಡ್ತೀನಿ, ಉಳಿದಿದ್ದನ್ನು ನೋಟ್ಸಲ್ಲಿ ಕೊಡ್ತೇನೆ. ಓಕೆ, ಯು ಆರ್ ಅ ಜನರಲ್ ಮ್ಯಾನೇಜರ್ ಆಫ್ EVL ಕಂಪನಿ which requires posh bungalows in company lease as guest houses. Draft an advertisement in not more than 50 words under the classified columns of published in the New Indian Express. ಏನಿದೆ, ಯು ಆರ್ ಜನರಲ್ ಮ್ಯಾನೇಜರ್, ನೀವೇನಾಗಿದ್ದೀರಾ? ಜನರಲ್ ಮ್ಯಾನೇಜರ್ ಆಗಿದ್ದೀರಾ. EVL ಕಂಪನಿ ನಿಮಗೆ ವಿಚ್ ರಿಕ್ವೈರ್ಸ್ ಪೋಶ್ ಬಂಗ್ಲೋಸ್, ಅದಕ್ಕೆ ತುಂಬ ಹೈ ರಾಯಲ್ ಬಂಗ್ಲೋಸ್ ಬೇಕು. ಇನ್ ಕಂಪನಿ ಲೀಸ್ ಆಗಬೇಕು ನೀವು. ಆಸ್ ಎ ಗೆಸ್ಟ್ ಹೌಸಸ್ ಆಗಿ ನೀವೇನಾದರೂ ಆ ಕಂಪ್ನಿಗೆ ನಿಮ್ಮ ಬಂಗ್ಲೋಸ್ಗಳನ್ನ ಕೊಡೋಕ್ಕೆ ತಯಾರಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಅಕಾಮಡೇಷನ್ ರಿಕ್ವೈರ್ಡ್. EVL company requires posh bungalows to be used as guest houses by their executives and guests. Accommodation in centrally located posh area with power backup facility and uninterrupted water supply is a must. Close proximity to the market will be preferred. Owners please contact ಅಂತ ಅವರು ಅಡ್ರೆಸ್ ಕೊಟ್ಟಿದ್ದಾರೆ. ಹೀಗೆ ನೀವು ಕೇಳಿದಕ್ಕೆಲ್ಲ ಬರಿಬೋದು. ಇದು ಕಂಪ್ಲೀಟ್ ನೋಟ್ಸು ನಾನು ನಿಮಗೆ ಇದರಲ್ಲಿ ಕೊಟ್ಟಿದ್ದೀನಿ. ಎಷ್ಟು ಬೇಕಾದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಕ್ಸಾಮ್ಗಿಂತ ಮೊದಲೇಟಿಗೆ ತಯಾರಿನ ಮಾಡ್ಕೊಳ್ಳಿ. ಹಾಗೆಯೇ ಈಗ ಆ್ಯನಲಿಟಿಕಲ್ ರೈಟಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಏನು ಸರ್ ಆ್ಯನಲಿಟಿಕಲ್ ರೈಟಿಂಗ್ ಅಂತಂದರೆ, ಅವರೊಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅದರ ಫಾಲೋಅಪ್ ಆಗಿ ಕ್ವಶನ್ಸ್ ಕೊಡ್ತಾರೆ. ಅದನ್ನಿಟ್ಕೊಂಡು ಆ ಗ್ರಾಫನ್ನು ನೀವು ಸ್ಟಡಿ ಮಾಡಿಕೊಂಡು ನೀವೇನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸನ್ನು ಬರಿಬೇಕಾಗತ್ತೆ. ಬಾಕ್ಸಲ್ಲಾದರೂ ಬರೀರಿ, ಜೂಮ್ ಮಾಡಿ ಕಾಣಿಸ್ತಾ ಇಲ್ಲ, ನೀವು ನೋಟ್ ಕೊಡ್ತೀವಿ ಅಲ್ಲೇ ನಿಮಗೆಲ್ಲನೂ ಕೂಡ ಕಾಣಿಸುತ್ತೆ. ನೀವು ನಟ್ಟುವರೆ ಆಮೇಲೆ ಜೂಮ್ ಮಾಡ್ಕೊಂಡು ಓದೋನ್ರಿ. ಈಗ ನಾನು ಇದ್ರದ್ದು ಕೆಲವು ಇಂಟ್ರೊಡಕ್ಷನ್ ಪಾರ್ಟನ್ನು ಕೊಡ್ತಾ ಹೋಗ್ತೀನಿ. ಆ್ಯನಲಿಟಿಕಲ್ ರೈಟಿಂಗ್ ಅಂದ್ರೇನು? ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಏನಿದು ಆ್ಯನಲಿಟಿಕಲ್ ರೈಟಿಂಗ್ ಅಂದರೆ ಏನು, ವಾಟ್ ಈಸ್ ದಟ್ ಕಾನ್ಸೆಪ್ಟ್ ಅನ್ನೋದನ್ನು ಫಸ್ಟ್ ಹೇಳ್ತೀನಿ. ಆ್ಯನಲಿಟಿಕಲ್ ಅಲ್ಲಿ ಪ್ಯಾರಾಗ್ರಾಫ್ ಬರೆಯೋದಿರಲಿಲ್ಲ, ಜಸ್ಟ್ 50 ವರ್ಡ್ಸ್ ಬರೀಬೇಕಾಗಿತ್ತು. ಇಲ್ಲಿ ಆ್ಯನಲಿಟಿಕಲ್ ರೈಟಿಂಗ್ ಅಂದ್ರೇನು, ಹೇಗೆ ನೀವು ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ಕಾನ್ಸೆಪ್ಟನ್ನು ಏನು ಮಾಡ್ತೀನಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಕಂಪ್ಲೀಟ್ ಐಡಿಯಾನ ತಿಳ್ಕೊಳ್ತಾ ಹೋಗಿ ಅಂತ ನಾನು ಭಾವಿಸ್ತೀನಿ. ಓಕೆ, ನೋಡಿ, an analytical paragraph is a form of descriptive writing which is written on the basis of a given chart, graph, data, outline, clues and table. ಒಂದು ಟೇಬಲ್ ಆದರೂ ಕೊಡ್ಬೋದು, ಒಂದು ಗ್ರಾಫರ ಕೊಡ್ಬೋದು, ಒಂದು ಪೈ ಚಾರ್ಟರ ಕೊಡ್ಬೋದು, ಒಂದು ಬಾರ್ ಗ್ರಾಫರ ಕೊಡ್ಬೋದು, ಅವರು ಡಾಟಾ ಕೊಡ್ಬೋದು, ಅಥವಾ ಔಟ್ಲೈನ್ ಕೊಡ್ಬೋದು, ಅಥವಾ ಕ್ಲೂಸ್ ಕೊಟ್ಟು ನಿಮಗೆ ಒಂದು ಡಿಸ್ಕ್ರಿಪ್ಟಿವ್ ಪ್ಯಾರಾಗ್ರಾಫ್ನ ಬರೀರಿ ಅಂತ ನಿಮಗೆ ಹೇಳ್ಬೋದು. ಈ ರೀತಿ ಬರೆಯುವಾಗ ನೀವು ಕೆಲವು ಟೈಮ್ 400 ವರ್ಡ್ಸ್ ಕೇಳ್ಬೋದು, 300 ವರ್ಡ್ಸ್ ಕೇಳ್ಬೋದು. ಬೇಸ್ಡ್ ಆನ್ ದಟ್ ನಿಮಗೆ ಟು ದ ಪಾಯಿಂಟ್ ಬರೋದಕ್ಕೆ ಹೇಳ್ತಾರೆ. ಹಾಗಾದರೆ ಏನು ನೆನ್ಪಿಡಬೇಕು, ವೆನ್ ಯು ಲುಕ್ ಅಟ್ ದ ಪ್ಯಾರಾಗ್ರಾಫ್, ಆ ಪ್ಯಾರಾಗ್ರಾಫ್ ನೋಡಿದಾಗ ಅಲ್ಲಿರುವಂಥ ಫ್ಯಾಕ್ಟ್ಸನ್ನು ನೆನ್ಪಿಟ್ಕೊಳ್ಳಿ. ಟ್ರೈ ಟು ಕವರ್ ಆಲ್ ದ ಪಾಯಿಂಟ್ಸ್, ಎಲ್ಲದನ್ನು ಕವರ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳಿ ಇಟ್ಕೊಳ್ಳಿ. ಓಕೆ, ಹಾಗೆಯೇ ಒಂದು ಫೀಚರ್ಸ್ ಏನಿದೆ ಅಂದರೆ, ಒಂದು ಆ್ಯನಲಿಟಿಕಲ್ ಪ್ಯಾರಾಗ್ರಾಫ್ ಅಂತ ನಿಮಗೆ ಯಾರಾದರೂ ಬರೀರಿ ಅಂತ ಕೇಳಿದಾಗ ದೇ ವಿಲ್ ಗಿವ್ ಯು ಅ ಚಾರ್ಟ್, ಒಂದು ಟೇಬಲ್ ಕೊಡ್ತಾರೆ, ಚಾರ್ಟ್ ಕೊಡ್ತಾರೆ, ಡಾಟಾ ಕೊಡ್ತಾರೆ, ಗ್ರಾಫ್ ಕೊಡ್ತಾರೆ. ಕೀಪ್ ಇಟ್ ಟು ಬಿ ಬ್ರೀಫ್ ಆಗಿರಬೇಕು ಮತ್ತು ಕಾಂಪ್ರೆನ್ಸಿವ್ ಆಗಿರಬೇಕು. ಓಕೆ, ಬ್ರೀಫಾಗಿ ಬರೀಬೇಕು ಮತ್ತು ಎಲ್ಲದನ್ನು ಕವರ್ ಆಗಿರಬೇಕು. ಫ್ಯಾಕ್ಟ್ಸ್ ಏನಿದೆ ಅದನ್ನು ಫ್ಯಾಕ್ಟ್ಸನ್ನು ಸ್ಟೇಟ್ ಮಾಡೋವಂಥ ಕೆಲಸ ಮಾಡಿ, ಆದಷ್ಟು ಸಿಂಪಲ್ ಮತ್ತು ಅಕ್ಯುರೇಟ್ ಲ್ಯಾಂಗ್ವೇಜನ್ನು ಬಳಸಿ. ಅಲ್ಲಿರುವಂಥ ಫಿಗರ್ಸನ್ನು ಮೆನ್ಷನ್ ಮಾಡಿ, ಕ್ವಾಂಟಿಟೀಸನ್ನು ಅಪ್ರಾಪ್ರಿಯೇಟಾಗಿ ಮೆನ್ಷನ್ ಮಾಡಿ, ಅದಕ್ಕೆ ಗ್ರಾಫನ್ನು ಸೂಕ್ಷ್ಮವಾಗಿ ನೋಡಿ. ಓಕೆ, ಟೆನ್ಸ್ ಏನಿರುತ್ತೆ ಒಂದೇ ಟೆನ್ಸಲ್ಲಿ ಬರೀರಿ. ಒನ್ ಟೈಮ್ ಪ್ರೆಸೆಂಟು, ಒನ್ ಟೈಮ್ ಫ್ಯೂಚರ್, ಇದನ್ನೆಲ್ಲ ಮಾಡಬೇಡಿ. ಪರ್ಸನಲ್ ಅಬ್ಸರ್ವೇಷನಿಗೆ ಅಲ್ಲಿ ಜಾಗ ಇಲ್ಲ, ಯಾಕಂದರೆ ಅವ್ರು ಕೊಟ್ಟಿರೋ ಗ್ರಾಫ್ ಏನಿದೆ ಅದನ್ನು ಇಟ್ಕೊಂಡೇ ನೀವು ನಿಮ್ಮ ಪ್ಯಾರಾಗ್ರಾಫ್ನ ಡಿಸೈಡ್ ಮಾಡ್ಕೋಬೇಕು. ಪರ್ಸನಲ್ ವ್ಯೂಸಿಗೆ ಅಲ್ಲಿ ದೇರ್ ಇಸ್ ನೋ ವ್ಯಾಲ್ಯೂ. ಓಕೆ,
ಇದರಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ರೇಟಿಂಗಲ್ಲಿ ಇಲ್ಲಿ ನೀವು ಟು ದ ಪಾಯಿಂಟ್ ಬರೀಬೇಕು. ಆದಷ್ಟು ಪ್ಯಾಸಿವ್ ಫಾರ್ಮಲ್ಲಿ ಬರೆಯೋ ಪ್ರಯತ್ನ ಮಾಡಿ, ಆಗಿಲ್ಲ ಅಂದರೆ ಆಕ್ಟಿವ್ ಫಾರ್ಮಲ್ಲಿ ಬರೀರಿ. ಅಲ್ಲಿ ಇಂಟ್ರೊಡಕ್ಷನ್ ಇರುತ್ತೆ. ಏನು ಮಾಡಬೇಕು, ಒನ್ ಆರ್ ಟೂ ಲೈನ್ಸಲ್ಲಿ ನೀವು ಸಬ್ಜೆಕ್ಟ್ ಬಗ್ಗೆ ಬರಿಬೇಕು. ಅದೇನಾಗುತ್ತೆ, ದಟ್ ಬಿಕಮ್ಸ್ ಇಂಟ್ರೊಡಕ್ಷನ್. ಅದು ಇಂಟ್ರೊಡಕ್ಷನ್. ಜಸ್ಟ್ ಒಂದು 2 ಲೈನ್ಸ್ ಬರೆದ್ಬಿಟ್ರೆ ಫಸ್ಟ್ 2 ಲೈನ್ಸ್ ಏನಾಗುತ್ತೆ, ಇಂಟ್ರೊಡಕ್ಷನ್ ಸರ್ವ್ ಆಗುತ್ತೆ. ಬಾಡಿ ಆಫ್ ದ ಪ್ಯಾರಾಗ್ರಾಫಲ್ಲಿ ನೀವು ಪ್ಯಾರಾಗ್ರಾಫ್ ಎದ್ರ ಬಗ್ಗೆ ಬರಿತಾ ಇದ್ದೀರಾ, ಏನೆಲ್ಲ ಫ್ಯಾಕ್ಟ್ಸ್ ಇದೆ, ರಿಲೆವೆಂಟ್ ಫ್ಯಾಕ್ಟ್ಸ್ ಇದೆ, ಫಿಗರ್ಸ್ ಇದೆ, ಆ ಟ್ರೆಂಡ್ಸ್ ಏನಿದೆ, ಕಂಪ್ಯಾರಿಸನ್ಸ್ ಏನಿದೆ, ಕಾಂಟ್ರಾಸ್ಟ್ ಏನಿದೆ, ಅವುಗಳನ್ನ ಡಿವೈಡ್ ಮಾಡಬೇಕು. ಸಣ್ಣ ಸಣ್ಣ ಪ್ಯಾರಾಗ್ರಾಫಲ್ಲಿ ಡಿವೈಡ್ ಮಾಡಬೇಕು, 2-3 ಪ್ಯಾರಾಗ್ರಾಫಲ್ಲಿ. ಕನ್ಕ್ಲೂಷನ್ ಅಂದ ತಕ್ಷಣ ನೀವು ಓವರಾಲ್ ಒಂದು ವ್ಯೂ ಅಥವಾ ಸಮ್ಮರಿ ಕೊಟ್ಟು ನೀವೇನು ಮಾಡ್ಬೋದು, ಕನ್ಕ್ಲೂಷನ್ ಮಾಡಿಬಿಡ್ಬೋದು. ಓಕೆ ನೋಡಿ, ಮಾರ್ಕ್ಸ್ಗಳು ಪ್ರತಿ ಟೈಮಲ್ಲಿ ಏನಾಗುತ್ತೆ, ಇಟ್ ಡಿಪೆಂಡ್ಸ್. ಒನ್ ಟೈಮ್ 4 ಮಾರ್ಕ್ಸಿಗೆ ಕೇಳ್ಬೋದು, ಒನ್ ಟೈಮ್ 5 ಮಾರ್ಕ್ಸಿಗೆ ಕೇಳ್ಬೋದು. ಆಮೇಲೆ ನೀವು ಬಾಕ್ಸ್ ಹಾಕಿ ಬರಿಬೇಕಾ, ಇದೆಲ್ಲ ಸುಮ್ಮನೆ ಬ್ಲೂ ಪೆನ್ನಲ್ಲಿ ಬರಿಬೇಕಾ, ನಾನು ಸ್ಕೆಚ್ ಪೆನ್ ಬಳಸಬೇಕಾ, ಇದೆಲ್ಲ ಮಾಡಬೇಡಿ. ಅಲ್ಲಿ ಟೈಮ್ ಎಲ್ಲ ಇಷ್ಟೆಲ್ಲ ನೋಡೋದಕ್ಕೆ ಟೈಮ್ ಇರಲ್ಲ. ಸ್ಟಿಕ್ ಟು ದ ಪಾಯಿಂಟ್ಸ್. ನಿಮಗೆ ಎಲ್ಲಿ ಲೆಟರ್ ಬರೆದಿರ್ತದೆ ಎಲ್ಲ ಕಡೆ ಬಾಕ್ಸಿಗೆ ಮಾರ್ಕ್ಸ್ ಕೊಡಲ್ಲ. ನೋಬಡಿ ವಿಲ್ ಗಿವ್ ಯು ಮಾರ್ಕ್ಸ್ ಫಾರ್ ಬಾಕ್ಸ್. ನಿಮಗೆ ಕಂಟೆಂಟ್ ಏನಿದೆ ಆ ಕಂಟೆಂಟ್ಗೆ ಕೊಡ್ತಾರೆ. ನೀವು ಬಾಕ್ಸ್ ಹಾಕಿಲ್ಲ ಅಂತ ನೋಬಡಿ ವಿಲ್ ವರಿ ಅಬೌಟ್ ದಟ್. ಅಂಥಮಕ್ಕೆ ಡೌಟ್ ಇತ್ತಂದ್ರೆ ಮೇಲ್ಗಡೆ ಒಂದು ಲೈನ್ ಹೇಳಿರಿ, ಕೆಳಗಡೆ ಒಂದು ಲೈನ್ ಹೇಳಿರಿ, ದಟ್ಸ್ ಇಟ್. ಡಿಸೈನ್ ಮಾಡೋದಕ್ಕೆ ಹೋಗಿ ಇರೋವಂಥ ಟೈಮ್ ಕಳ್ಕೊಂಡ್ಬಿಡಿ. ವೆರಿ ಇಂಪಾರ್ಟೆಂಟ್. ಟೈಮ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಹಾಗೆ ಲೈಕ್ ಮಾಡೋದಕ್ಕೆ ಕೈ ನೋಯೋರಿಗೆ ಲೈಕ್ ಮಾಡೋಕ್ಕೆ ಹೋಗಬೇಡಿ. ನೀಡ್ ನಾಟ್ ಟು ವರಿ. ಯಾರಿಗೆ ಇಲ್ಲ ವರ್ತ್ ಇದೆ ಕ್ಲಾಸ್ ಅನ್ನೋರು ಜಸ್ಟ್ ಗೋ ಆನ್ ಲೈಕಿಂಗ್. ಓಕೆ, ಈಗ ಮುಂದೆ ಹೋಗೋಣ. ಹಾಗೆ ಈಗ ನಾನು ಇಂಟ್ರೊಡಕ್ಷನಲ್ಲಿ ಹೇಗೆ ಬರೀಬೇಕು ಅನ್ನೋದು ಕೆಲವರಿಗೆ ಡೌಟ್ ಇರುತ್ತೆ. ನೋಡಿ, ಇಂಟ್ರೊಡಕ್ಷನ್ ಶುಡ್ ಬಿ ದ ಫಸ್ಟ್ ಪ್ಯಾರಾಗ್ರಾಫ್ ಏನಿರುತ್ತೆ, ಇಂಟ್ರೊಡಕ್ಷನ್ ಇರುತ್ತೆ. ನೀವು ಜಸ್ಟ್ ಶಾರ್ಟ್ ಒನ್ ಲೈನಲ್ಲಿ 2 ಸೆಂಟೆನ್ಸಲ್ಲಿ ನೀವು ಡಿಸ್ಕ್ರೈಬ್ ಏನು ಮಾಡ್ತಿರೋ ಬಾರ್ ಪ್ಯಾರಾಗ್ರಾಫ್ ಬಗ್ಗೆ, ಅದೇ ಇಂಟ್ರೊಡಕ್ಷನ್. ಅದೊಂಥರ ಓಪನಿಂಗ್ ಆಫ್ ದ ಪ್ಯಾರಾಗ್ರಾಫ್ ಅಂತಲೂ ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ಸ್ ಕೂಡ ಇರುತ್ತೆ. ಅದನ್ನು ಹೇಗೆ ಬರೀಬೇಕು ಅಂತ ಹೇಳ್ತೀನಿ. ಬಾಡಿ ಆಫ್ ದ ಪ್ಯಾರಾಗ್ರಾಫ್ ಅಂತ ಇದು ಮೇನ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಇರುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಇಲ್ಲಿ ಸಿಗ್ನಿಫಿಕೆಂಟ್ ಡೀಟೇಲ್ಸ್ನ ಕವರ್ ಅಪ್ ಮಾಡಿ. ಕಂಪ್ಯಾರಿಸನ್ ಕಾಂಟ್ರಾಸ್ಟಿಗೆ ಚಾನ್ಸ್ ಇತ್ತು ಆ ಗ್ರಾಫಲ್ಲಿ ಅಂತಂದ್ರೆ ಅದನ್ನು ಕೂಡ ಕವರ್ ಮಾಡಿ. ಆದಷ್ಟು 2-3 ಪ್ಯಾರಾಗ್ರಾಫಲ್ಲಿ ಬರೆಯೋದನ್ನು ಕೆಲಸ ಮಾಡಿ. ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಆದ ನಂತರ ಈ ಸೆಕೆಂಡ್ ಪ್ಯಾರಾಗ್ರಾಫ್ ಏನಿದೆಯಲ್ಲ, ಈ ಬಾಡಿ ಆಫ್ ದ ಪ್ಯಾರಾಗ್ರಾಫ್ನ ಅಲ್ಲಿ 2-3 ಪ್ಯಾರಾಗ್ರಾಫ್ನ ಡಿವೈಡ್ ಮಾಡಿಟ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನೀವು ಒಂದು ಆ ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡೋದಕ್ಕೆ ಒಂದು ಪ್ಯಾರಾಗ್ರಾಫ್ನ ಮೀಸಲಾಗಿಡ್ಬೋದು. ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದನ್ನು ನಾನು ಕೊಟ್ಟಿರ್ತೀನಿ ನೋಟ್ಸನ್ನು, ಆದಷ್ಟು ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ. ಈಗ ನಾನು ನೋಟ್ಸನ್ನು ಎಲ್ಲಿ ಕೊಡ್ತಾ ಇದ್ದೀನಿ ಅಂತಂದರೆ, ಯಾವ ಸೆಕ್ಷನಲ್ಲಿ ಕೊಡ್ತಾ ಇದ್ದೀನಿ ಅಂದರೆ ಸ್ಟ್ರೀಮ್ ಸೆಕ್ಷನಲ್ಲೇ ಕೊಡ್ತಾ ಇದ್ದೀನಿ. ನೀವು ಹುಡುಕೋದು ಬೇಕಾಗಿಲ್ಲ. ಕ್ಲಾಸ್ ವರ್ಕಿಗೆ ಹೋಗ್ಬೇಡಿ. ಇತ್ತೀಚಿನ ನೋಟ್ಸ್ಗಳೆಲ್ಲ ಸ್ಟ್ರೀಮ್ ಸೆಕ್ಷನಲ್ಲೇ ಕೊಡ್ತಾ ಇದ್ದೀನಿ. ಈಗಾಗಲೇ 150 ಡೇಸ್ ಕ್ಲಾಸ್ ಆಗಿದೆ ಕೆಲವರಿಗೆ. ಓಕೆ, ಡೇಸ್ ಕ್ಲಾಸು 150 ವಿಡಿಯೋಸ್ ಅಲ್ಲ, 150 ಡೇಸ್ ಆಗಿದೆ. ಓಕೆ, ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಮಾಡೋದಕ್ಕೆ ನೀವು ಆ ಪ್ಯಾರಾಗ್ರಾಫ್ನ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಎಷ್ಟು ಇಯರ್ಗೆ ಏನೆಲ್ಲ ಕವರ್ ಆಗಿದೆ, ಏನೆಲ್ಲ ಅಲ್ಲಿ ಇದೆ ಐಟಮ್ಸ್ಗಳು, ಅದನ್ನೆಲ್ಲ ನೀಟಾಗಿ ನೋಡ್ಕೋಬೇಕಾಗತ್ತೆ. ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಅದ್ರ ಕ್ವಾಂಟಿಟೀಸನ್ನು ಮೆನ್ಷನ್ ಮಾಡಿ. ಹೀಗೆ 3 ಪ್ಯಾರಾಗ್ರಾಫ್ನ ಬರೀರಿ. ಕನ್ಕ್ಲೂಷನಲ್ಲಿ ನೀವು ನಿಮ್ಮ ಅಬ್ಸರ್ವೇಷನ್, ನಿಮ್ಮ ಒಪಿನಿಯನ್ ಅಥವಾ ಸಮ್ಮರಿ ರೀತಿಯಲ್ಲಿ ಬರೆದ್ಬಿಡಿ. ಹಾಗಾದರೆ ಇಂಟ್ರೊಡಕ್ಷನ್ ಹೇಗೆ ಬರೀಬೇಕು ಸರ್ ಅಂತ ನಿಮ್ಮದೆಲ್ಲ ಪ್ರಶ್ನೆ. ಸರ್ ಎಲ್ಲ ಹೇಳ್ತೀರಿ ಕರೆ, ಸೆಂಟೆನ್ಸ್ ಹೇಳಲ್ಲ, ನೀವು ಹೇಳ್ಬೇಕಾಗತ್ತೆ. ನೋಡಿ, ಇಂಟ್ರೊಡಕ್ಷನಲ್ಲಿ ನೀವೇನು ಬಳಸ್ಬೋದು, ದ ಚಾರ್ಟ್ ಈಸ್ ಗಿವನ್ ಅಬೋವ್ ಡಿಸ್ಕ್ರೈಬ್ ದ ಚಾರ್ಟ್ ಗಿವನ್ ಅಬೋವ್ ಡಿಸ್ಕ್ರೈಬ್ಸ್ ಅಂತ ಒಂದು ಪ್ಯಾರಾಗ್ರಾಫ್ನ ಶುರು ಮಾಡ್ಬೋದು. ಅಥವಾ ದ ಟೇಬಲ್ ಸಜೆಸ್ಟ್ ಅನ್ಬೋದು, ದ ಲೈನ್ ಗ್ರಾಫ್ ಶೋಸ್ ಅಂತ ಹೇಳ್ಬೋದು. ಹಾಗೆ ದ ಡಾಟಾ ಗಿವನ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಅಂತ ಈ ರೀತಿ ಸೆಂಟೆನ್ಸನ್ನು ಜೊತೆಗೆ ನೀವು ಓಪನ್ ಮಾಡ್ಬೋದು. ಉದಾಹರಣೆಗೆ ಬಾರ್ ಗ್ರಾಫ್ ಕೊಟ್ಟಿದ್ರೆ ದ ಬಾರ್ ಗ್ರಾಫ್ ಡಿಸ್ಕ್ರೈಬ್ಸ್ ಅಂತ, ದ ಬಾರ್ ಗ್ರಾಫ್ ಸಜೆಸ್ಟ್ ಅಂತ, ದ ಡಾಟಾ ಗಿವನ್ ಇನ್ ದ ಪ್ರೊವೈಡ್ಸ್, ದ ಡಾಟಾ ಗಿವನ್ ಇನ್ ದ ಟೇಬಲ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಅಂತ ಹೀಗೆ ನೀವು ಓಪನ್ ಮಾಡ್ಬೋದು. ಅಷ್ಟೇ, ಮತ್ತೆ ಎಂಥದಿಲ್ಲ. ದ ಪೈ ಚಾರ್ಟ್ ಇಲಿಸ್ಟ್ರೇಟ್ಸ್ ಅಂತಲೂ ಬರಿಬೋದು. ಈ ಇಲಿಸ್ಟ್ರೇಟ್, ಹಾಗೆ ಇಲಿಸ್ಟ್ರೇಟ್ಸ್, ಈ ಡಿಸ್ಕ್ರೈಬ್ಸ್, ಸಜೆಸ್ಟ್, ಇವುಗಳು ನೆನ್ಪಿಟ್ಕೊಳ್ಳಿ, ಅದೇನಿಲ್ಲ. ಹಾಗೆಯೇ ಈ ಪದಗಳನ್ನು ನೀವು ಓಪನಿಂಗ್ ಪ್ಯಾರಾಗ್ರಾಫಲ್ಲಿ ರಿಫ್ಲೆಕ್ಟ್ಸ್, ಕ್ರಿಯೇಟ್ಸ್ ಇಂಪ್ರೆಷನ್, ಹೀಗೆ ನೀವು ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಶುರು ಮಾಡಿ. ಹಾಗೆ
ಅಲ್ಲೇನು ಟ್ರೆಂಡ್ಸ್ ಅದರಲ್ಲಿ ಏನು ಟ್ರೆಂಡಿಂಗ್ ಇದೆ, ಆ ಟ್ರೆಂಡ್ಸ್ ಮತ್ತು ಫ್ರೇಜಸ್ ಯೂಸ್ ಡಿಸ್ಕ್ರೈಬಿಂಗ್ ಟ್ರೆಂಡ್ಸ್, ಆ ಟ್ರೆಂಡ್ಸ್ ಏನಿದೆ ಆ ಪ್ಯಾರಾಗ್ರಾಫಲ್ಲಿ ಅದನ್ನು ಡಿಸ್ಕ್ರೈಬ್ ಮಾಡಿ. ಹಾಗೆ ಫ್ರೇಜಸ್ಸನ್ನು ಯೂಸ್ ಮಾಡಿ. ಹೇಗೆ ಮಾಡ್ಬೋದು, ದ ಪ್ಯಾಟ್ರನ್ ಆಫ್ ಗ್ರೋತ್ ಕ್ಯಾನ್ ಬಿ ನೋಟಿಸ್ಡ್ ಇನ್ ದಿಸ್ ಟೇಬಲ್ ಈಸ್ ಅಂತನ, ಅಲ್ಲೇನು ಡಬಲ್ ಆಗ್ತಾಯಿದೆ ಅಂದರೆ ಯಾವುದಾದ್ರು ಒಂದು ಡಬಲ್ ಆಗ್ತಿದ್ರೆ ಇಟ್ ಈಸ್ ರ್ಯಾಪಿಡ್ಲಿ ಡಬಲ್ಡ್ ಇನ್ ದ ಇಯರ್ ದಿಸ್ ಟು ದಿಸ್ ಅಂತ ಬರೀಬೇಕು. ಸ್ಕೈ ರಾಕೆಟೆಡ್, ಸ್ಟ್ರೈಕಿಂಗ್ ಇನ್ಕ್ರೀಸ್. ಸರ್ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಒಬ್ಬರಿಬ್ಬರಿಗೆ ಅನಿಸುತ್ತೆ, ಪರವಾಗಿಲ್ಲ. ಯಾಕಂದರೆ ಪಿಕ್ಚರ್ ಅಭಿವಿ ಬಾಕಿ ಹೈ ಮಾಯಿ ಮೇರೆ ದೋಸ್ತ್ ಅಂತಾರಲ್ಲ ಹಾಗೆ, ಪಿಕ್ಚರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಓಕೆ, ಪಿಕ್ಚರ್ ಕಂಪ್ಲೀಟ್ ಆದಾಗ ಎವ್ರಿಥಿಂಗ್ ಫಾಲ್ ಇನ್ ಪ್ಲೇಸ್, ಸರಿಯಾದ ಪ್ಲೇಸಿಗೆ ಅರ್ಥ ಆಗುತ್ತೆ. ಸೋರಿಂಗ್ ರೇಟ್ಸ್, ಡಿಕ್ಲೈನ್ ಆಗಿತ್ತು, ಅಲ್ಲಿ ಯಾವುದರೊಂದು ಏನು ಸರ್ ಹಿಂಗೆಲ್ಲ ಅಂದರೆ ಏನು ಅಂತ ನಮ್ಮ ಫ್ರೆಂಡ್ಸಿಗೆಲ್ಲ ಡೌಟ್ ಬರ್ಬೋದು. ಏನೇನೋ ಪದಗಳು ಬಳಸ್ತಾ ಇದ್ದೀರಿ ಸರ್, ಇವೆಲ್ಲ ಏನಾಗ್ಬೋದು, ಹೆಂಗೆ ಬಳಸಬೇಕು ನೋಡಿ. ಇಲ್ಲಿ ಏನಾಗ್ತಾಯಿದೆ, ಬಿಲೋ ಇಸ್ ಎ ಗ್ರಾಫ್ ಗಿವನ್ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಕೊಟ್ಟಿದ್ದಾರೆ. ಬರ್ತ್ ರೇಟ್ ಬ್ಲ್ಯಾಕಲ್ಲಿದೆ, ಡೆತ್ ರೇಟ್ ಏನಿದೆ, ಡೆತ್ ರೇಟು ಒಂದು ಲೈಟ್ ಶೇಡಲ್ಲಿದೆ. ಓಕೆ, ನಮ್ಮ ಯಾವುದೋ ಒಂದು ದೇಶದಲ್ಲಿ 1901 ಹಿಡ್ಕೊಂಡು 1901 2101ವರೆಗೆ ಇದೆ. ಓಕೆ, ಹಾಗಾದರೆ ಇವುಗಳ ಬಗ್ಗೆ ಇಲ್ಲಿ ನೋಡ್ಕೋಬೇಕು. ಬರ್ತ್ ರೇಟ್ ಏನಿದೆ, ಬರ್ತ್ ರೇಟು ಇನ್ ದ ಇಯರ್ 1901 ಏನಿದೆ ಲೋ ಇದೆ, ಬರ್ತ್ ರೇಟ್ಸ್ ಲೋ ಇದೆ. ಹಾಗೆ ಡೆತ್ ರೇಟು ಕೂಡ ಲೋ ಅಲ್ಲೇ ಇದೆ. ಓಕೆ, ಹಾಗೆ ಇನ್ಕ್ರೀಸಿಂಗ್ ಇಯರ್ಸ್ ಜೊತೆಗೆ ಬರ್ತ್ ರೇಟ್ ಜಾಸ್ತಿ ಆಗ್ತಾ ಇದೆ, ಹಾಗೆ ಒಂದು ಕಾನ್ಸ್ಟೆಂಟಾಗಿ ಇದೆ. ಹಾಗೆ ಡೆತ್ ರೇಟು ಕೂಡ ಏನಾಗ್ತಾ ಇದೆ, ಇಲ್ಲಿ ಈ ರೀತಿ ಮೂವ್ಮೆಂಟನ್ನು ನೋಡ್ಬೋದು. ನೀವು ಇದನ್ನು ನೆನ್ಪಿಟ್ಕೊಂಡು ಇಲ್ಲಿ ನೋಡಿ, ದ ಫಸ್ಟ್ ಪ್ಯಾರಾಗ್ರಾಫ್ ಬರೆಯೋದಾದರೆ, ದ ಗ್ರಾಫ್ ಶೋಸ್ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್ ಸ್ಟಾರ್ಟಿಂಗ್ ಫ್ರಮ್ 1901 ಟಿಲ್ 2101. ಹೀಗೆ ಫಸ್ಟ್ ಲೈನ್ ಬರೀತಾರೆ, ದ ಗ್ರಾಫ್ ಶೋಸ್ ಬರ್ತ್ ಆ್ಯಂಡ್ ಡೆತ್ ರೇಟ್ ಸ್ಟಾರ್ಟಿಂಗ್ ಫ್ರಮ್ 1901 ಟಿಲ್ 2101. ಫಸ್ಟ್ ಲೈನಲ್ಲಿ ಅವ್ರೇನು ಕ್ವಶನ್ ಕೇಳ್ತಾರೆ, ಬಿಲೋ ಇಸ್ ಎ ಗ್ರಾಫ್ ಗಿವನ್ ಶೋಯಿಂಗ್ ದ ಬರ್ತ್ ಆ್ಯಂಡ್ ಡೆತ್ ರೇಟ್ಸ್. ಅವರೇ ಕೊಟ್ಟಿರ್ತಾರೆ, ಬರ್ತ್ ರೇಟ್ ಆ್ಯಂಡ್ ಡೆತ್ ರೇಟ್ಸ್ ಇನ್ ಅ ಕಂಟ್ರಿ ಫ್ರಮ್ 1901 ಟು 2101. ರೈಟ್ ಆ್ಯಂಡ್ ಅನಾಲಿಟಿಕಲ್ ಪ್ಯಾರಾಗ್ರಾಫ್ ಅಂತ ಕೊಡ್ತಾರೆ. ಫಸ್ಟ್ ಲೈನ್ ಆಯಿತಾ, ಸಿನ್ಸ್ 1901 ದ ಬರ್ತ್ ರೇಟ್ ಹ್ಯಾಸ್ ರಿಮೈನ್ಡ್ ಮೋರ್ ದ್ಯಾನ್ ದ ಡೆತ್ ರೇಟ್ ಅಂಟಿಲ್ 2041. ಬರ್ತ್ ರೇಟ್ ನೋಡಿ 2041ವರೆಗೂ ಏನಾಗಿದೆ, ಇದು ನೋಡ್ತಾ ಇರಬೇಕು. ಏನಿದೆ ಫಸ್ಟು ನೋಡ್ಕೋಬೇಕು, ಇವೆರಡೂ ಕೂಡ ಹೇಗಿದೆ, ಈ ಲೈನ್ಸ್ಗಳು ಹೇಗೆ ಹೋಗಿದೆ, ಎರಡೂ ಕೂಡ ಬರ್ತ್ ರೇಟ್ ಯಾವಾಗಲೂ ಹೈ ಇದೆ, ಆನ್ ಹೈಯರ್ ಸೈಡ್. ಬರ್ತ್ ರೇಟ್ ಏನಿದೆ ಹೈಯರ್ ಸೈಡಲ್ಲಿದೆ, ಯಾವಾಗಲೂ ಹೈಯರ್ ಸೈಡಲ್ಲೇ ಇರಬೇಕು. ಹಾಗೆಯೇ ಡೆತ್ ರೇಟ್ ಏನಿದೆ ಆಲ್ವೇಸ್ ಬಿಲೋನೇ ಇದೆ, ಹೌದಾ, ಒಂದು ಗೊತ್ತಾಗುತ್ತೆ. ಇಲ್ಲಿ ಏನಾದರೂ ಪೀಕ್ ನೋಡಿ, ಈ 1901 ಏನಾಗಿದೆ, ಇಲ್ಲಿ 1961 ಬರ್ತ್ ರೇಟ್ ತುಂಬ ಹೈ ಹೋಗಿದೆ. ಆ ನಂತರ ಅದು ಸ್ವಲ್ಪ ಕಪಲ್ ಆಫ್ ಇಯರ್ಸಿಗೆ ಕಾನ್ಸ್ಟೆಂಟ್ ಆಗಿದೆ. 1981 2001ವರೆಗೂ ಕೂಡ ಕಾನ್ಸ್ಟೆಂಟ್ ಆಗಿದೆ. ಆ ನಂತರ ಬರ್ತ್ ರೇಟ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಮುಂದೋಗಿ ಅದು ಡಿಪ್ ಆಗುತ್ತೆ, ಯು ಕ್ಯಾನ್ ಸಿ ದ ಡಿಪ್ಪಿಂಗ್. ಹಾಗೆ ಡೆತ್ ರೇಟ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ದಿಸ್ ಇಸ್ ದ ಆ್ಯಕ್ಚುಲ್ ಒನ್, ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೋಡಿ. ದ ಬರ್ತ್ ರೇಟ್ ಹ್ಯಾಸ್ ರಿಮೈನ್ಡ್ ಮೋರ್ ದ್ಯಾನ್ ದ ಡೆತ್ ರೇಟ್ ಅಂಟಿಲ್ 2041. ಬರ್ತ್ ರೇಟ್ ವಾಸ್ ನೋಡಿ ಆಲ್ಮೋಸ್ಟ್ 20,000 ಇನ್ 1901. ಹೇಗೆ ಗೊತ್ತಾಯ್ತು ಸರಿ 20,000 ಅಂತಂದರೆ ಇಲ್ಲಿ ಇಟ್ಟಿದ್ದಾರೆ ನೋಡಿರಿ, ಇಲ್ಲೇನು ಕೊಟ್ಟಿದ್ದಾರೆ, ಬರ್ತ್ಸ್ ಆ್ಯಂಡ್ ಡೆತ್ಸ್ ಇನ್ 00s ಅಂತ ಕೊಟ್ಟಿದ್ದಾರೆ. 20,000 ಇತ್ತು, ಇದು 10,000 ಯಾವುದು ಡೆತ್ ರೇಟು 10,000 ಇದ್ದರೆ ಬರ್ತ್ ರೇಟ್ ಏನಿತ್ತು 20,000 ಇತ್ತು, ಹೌದಾ. ಇದನ್ನೇ ನೀವೆಲ್ಲ ಸೂಕ್ಷ್ಮ ನೋಡ್ಕೋಬೇಕಾಗತ್ತೆ. 2-3 ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಜಸ್ಟ್ ಅಟೆಂಡಿಂಗ್ ಕ್ಲಾಸ್ ವೋಂಟ್ ಹೆಲ್ಪ್ ಯು. ಹಾಗಾಗಿ ಇದರಲ್ಲಿ ನಾನು 7-8 ಕೊಟ್ಟಿದ್ದೀನಿ. ನಾನು ಈಗ 1 or 2 ಮಾತ್ರ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಕ್ಲಾಸ್ ಲೆಂದಿ ಆದ ತಕ್ಷಣ ನಥಿಂಗ್ ವಿಲ್ ಹ್ಯಾಪನ್, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಓನ್. ನೀವಾಗಿ ನೀವು ವರ್ಕ್ ಮಾಡಬೇಕಾಗುತ್ತೆ ನೋಡಿ. ಇಟ್ ಪೀಕ್ಡ್ ನೋಡಿ, ಯಾವಾಗ ಅದು ಬಿಗಿನಿಂಗ್, ದ ಬರ್ತ್ ರೇಟ್ ವಾಸ್ 20,000 in 1901 and started increasing gradually, ಹೌದಾ. ಇಟ್ ಪೀಕ್ಡ್ 1961 ನಾನು ಹೇಳಿದೆ, ಪೀಕ್ ಲೆವೆಲಿಗೆ ಹೋಗಿದೆ ಟು ಅರೌಂಡ್ 65,000. ಎಲ್ಲಿವರೆಗೆ ಇನ್ಕ್ರೀಸ್ ಆಗಿತ್ತು, 65,000 ಆಗಿತ್ತು. ಫ್ರಮ್ 1961 ದ ಬರ್ತ್ ರೇಟ್ ಹ್ಯಾಸ್ ಫ್ಲಕ್ಚುಯೇಟೆಡ್ ಮಲ್ಟಿಪಲ್ ಟೈಮ್ಸ್ ಬಿಟ್ವೀನ್ 50,000 and 60,000.
It is expected to decline for the coming years, reaching approximately 42,000 by 2101. On the other hand, ನೋಡಿ ಇದು ಕಂಪ್ಯಾರಿಸನ್ಗೆ ಬಳಸೋದಕ್ಕೆ ನಾವು ಆನ್ ದ ಅದರ್ ಹ್ಯಾಂಡ್ ಅಂತ ಬಳಸ್ತಾ ಇದ್ವಿ. ಆನ್ ದ ಅದರ್ ಹ್ಯಾಂಡ್ ದ ಡೆತ್ ರೇಟ್ ಸ್ಟುಡ್ ಅಟ್ ಅರೌಂಡ್ 10,000 in 1901 and then has increased steadily. It is expected to rise strikingly from 2021 before leveling off to approximately 60,000 between 1661 to 2081. 2061 to and 2081. The graph indicates the slight decline in death rate in 2001. The graph shows the huge gap between birth rate and death rate during 1961 to 2001. However, this gap is expected to reduce in later years. Overall, as opposed to the prevailing trends, the death rate will be more than the birth rate in the later half of the 21st century ಅಂತ ಹೇಳ್ತಿದ್ದಾರೆ. ಹೀಗೆ ಒಂದು ಗ್ರಾಫನ್ನು ಇದು ಯೂಶ್ವಲಿ ಯು ನೆವರ್ ಯೂಸ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್ ಇನ್ ಡೇ ಟು ಡೇ ಲೈಫಲ್ಲಿ ನೀವು ಯೂಸ್ ಮಾಡಲ್ಲ. ಹಾಗಾಗಿ ಆ ಟೈಮಲ್ಲಿ ಇಟ್ ಕ್ರಿಯೇಟ್ಸ್ ಅ ಲಿಟ್ಲ್ ಬಿಟ್ ಒಂದು ಸ್ವಲ್ಪ ಅದೇನಂತಾರೆ ಹಿಕಪ್ಸ್ ಕ್ವೈಟ್ ಕಾಮನ್. ಆ ಟೈಮಲ್ಲಿ ಈ ಲೆವೆಲ್ಡ್ ಆಫ್ ಸ್ಟ್ಯಾಗ್ನೇಟೆಡ್, ಫ್ಲಕ್ಚುಯೇಟೆಡ್, ಡಿಕ್ಲೈನ್ಡ್, ಸ್ಟಾರ್ಟಿಂಗ್ ಟು ರೈಸ್, ಸ್ಟಾರ್ಟಿಂಗ್ ಟು ಫಾಲ್, ಡ್ರಾಪ್ ಡೌನ್ ಅಂತ ಹೇಳಬೇಕು. ಕ್ವಾಂಟಿಟೀಸ್ ಹೇಳಬೇಕು ಅಂತಂದರೆ ನೋಡಿ, 1/3 ಆಫ್, ನಿಯರ್ಲಿ 1/4 ಆಫ್, ಆಲ್ಮೋಸ್ಟ್ 80%, ಮೆಜಾರಿಟಿ, ಆ್ಯನ್ ಅವರೇಜ್, ಟ್ವೈಸ್ ಆ್ಯಸ್ ಮಚ್, ಆಲ್ಮೋಸ್ಟ್ ಈಕ್ವಲ್ ಅನ್ನುವಂಥ ಈ ಫ್ರೇಸಸ್ಸು ನಿಮ್ಮ ಕೆಲಸಕ್ಕೆ ಬರುತ್ತೆ. ಒಂದು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಬೇಕು ಅಥವಾ ಕಾಂಟ್ರಾಸ್ಟ್ ತೋರಿಸ್ಬೇಕು ಅಂತಂದರೆ ಸಿಮಿಲರ್ಲಿ, ಇನ್ ಕಾಂಟ್ರಾಸ್ಟ್ ವಿತ್, ಇನ್ ಕಂಪ್ಯಾರಿಸನ್ ಟು, ಬಟ್ ಇನ್ ದ ಆಪೋಸಿಟ್ ಕೇಸ್, ಹವೆವರ್, ವೇರ್ಯಾಸ್, ಈ ರೀತಿ ಫ್ರೇಸಸ್ಸು ನಿಮಗೆ ಅಲ್ಲಿ ಎದಕ್ಕೆ ಬರುತ್ತೆ, ಕಾಂಟ್ರಾಸ್ಟ್ ತೋರಿಸೋದಕ್ಕೆ ಬರುತ್ತೆ. ಕನ್ಕ್ಲೂಷನಲ್ಲಿ ನೀವು ಬಳಸ್ಬೋದಂಥ ಫ್ರೇಜ್ ಯಾವುದು ಅಂದರೆ ಓವರ್ ಆಲ್, ಸಬ್ಸ್ಕ್ಯೂಂಟ್ಲಿ, ಇನ್ ನೆಟ್ ಶೆಲ್, ಸಣ್ಣದಾಗಿ ಹೇಳಬೇಕಾದ್ರೆ ಫಾರ್ ದ ಚಾರ್ಟ್ ಗಿವನ್, ಇನ್ ಶಾರ್ಟ್, ಸ್ಟ್ರೈಕಿಂಗ್ ಚೇಂಜಸ್, ಹೀಗೆ ಯಾವುದಾದ್ರೂ ಇಟ್ಕೊಂಡು ನೀವು ಮಾಡ್ಬೋದು. ಈಗ ಇದನ್ನೆಲ್ಲ ಹೇಳಿದೆ, ಒಂದು ಎಕ್ಸಾಂಪಲ್ ಕೂಡ ಅದ್ರ ಜೊತೆ ಮಿಕ್ಸಪ್ ಮಾಡಿದೆ, ನಿಮಗೆ ಆದರೂ ಕೂಡ ಕಂಪ್ಲೀಟ್ ಪಿಕ್ಚರ್ ಅಲ್ಲ ಅಂತ ಅನಿಸಿರ್ಬೋದು. ಹಾಗಾಗಿ ಲೆಟ್ಸ್ ಟೇಕ್ ಒಂದು ಬಾರ್ ಗ್ರಾಫನ್ನು ತಗೊಳ್ಳೋಣ. ಓಕೆ, ಪೈ ಚಾರ್ಟ್ ಇರುತ್ತೆ, ಬಾರ್ ಗ್ರಾಫ್ ಇರುತ್ತೆ, ಹಾಗೆ ಲೈನ್ ಗ್ರಾಫ್ಗಳು ಇರುತ್ತೆ, ಏನು ಕೊಟ್ಟರು ಎಲ್ಲ ಒಂದೇ. ಫಸ್ಟು ಸೀದಾ ಇಟ್ಸ್ ಹೌಸ್ ಹೋಲ್ಡ್ ಟಾಸ್ಕ್ ಬೈ ಜೆಂಡರ್ ಇನ್ ಗ್ರೇಟ್ ಬ್ರಿಟನ್. ಗ್ರೇಟ್ ಬ್ರಿಟನಲ್ಲಿ ಹೌಸ್ ಹೋಲ್ಡ್ ಟಾಸ್ಕ್ ಯಾವ ರೀತಿ ಆಗ್ತಾ ಇದೆ. ಹೌಸ್ ಹೋಲ್ಡ್ ಟಾಸ್ಕ್ ಅಂದರೆ ಕುಕ್ಕಿಂಗ್, ಹಾಗೆ ಬೇಕಿಂಗ್, ವಾಷಿಂಗ್, ಕ್ಲೀನಿಂಗ್, ಗಾರ್ಡನಿಂಗ್, ಹಾಗೆ ಕೇರ್ ಆಫ್ ಓನ್ ಚಿಲ್ಡ್ರನ್ ಆ್ಯಂಡ್ ಪ್ಲೇ, ಮೇಂಟೆನೆನ್ಸ್, ಆರ್ಟ್ ಜಾಬ್ಸ್, ಕ್ಲೋತ್ಸ್, ವಾಷಿಂಗ್, ಐರನಿಂಗ್ ಮತ್ತು ಸೀವಿಂಗ್. ಇಲ್ಲಿ ಮೇಲ್ಸ್ ಹೇಗೆ ಮಾಡ್ತಾರೆ, ಇಲ್ಲಿ ರೆಡ್ ಬಾರ್ ಏನಿದೆ ಇದೇನು ತೋರಿಸುತ್ತೆ, ಮೇಲ್ಸ್ ತೋರಿಸುತ್ತೆ. ಹಾಗೆ ಬ್ಲೂ ಬಾರ್ ಏನು ತೋರಿಸುತ್ತೆ, ಅದು ಫೀಮೇಲ್ಸ್ ತೋರಿಸುತ್ತೆ. ಹಾಗೆಯೇ ಇಲ್ಲೇನಿದೆ, ಮಿನಿಟ್ಸ್ ಪರ್ ಪರ್ಸನ್ಸ್ ಪರ್ ಡೇ, ಎಷ್ಟು ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ ಅವರೇಜ್, ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಮಿನಿಟ್ಸ್ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಫಸ್ಟು ಗ್ರಾಫನ್ನು ಇಟ್ಕೋಬೇಕು. ಯಾವ ಲೈನ್ ಏನಿದೆ ಇದು ಮಿನಿಟ್ಸ್, ಇದನ್ನು ನೆವರ್ ಫರ್ಗೆಟ್ ಟು ನೋಟಿಸ್, ಇದು ಮಿನಿಟ್ಸಲ್ಲಿದೆ. ಇಲ್ಲೇನಾಗ್ತದೆ, ಬ್ಲೂ ಏನು ತೋರಿಸುತ್ತೆ, ಫೀಮೇಲ್ ತೋರಿಸುತ್ತೆ, ಹಾಗೆ ರೆಡ್ ಏನು ತೋರಿಸುತ್ತೆ, ಮೇಲ್ ತೋರಿಸುತ್ತೆ. ಓಕೆ, ಇದೆರಡು ನೆನ್ಪಿಟ್ಕೊಳ್ಳಿ. ಯಾವ್ಯಾವ ಟಾಸ್ಕನ್ನು ಹೇಗೆ ಮಾಡ್ತಾರೆ ಎಲ್ಲ ನೀವು ನೋಡ್ಬೋದು. ನೀವು ಫೀಮೇಲ್ಸ್ ಏನಿದ್ದಾರೆ, ಫೀಮೇಲ್ಸ್ ಹೌಸ್ ಹೋಲ್ಡ್ ಏನಿದೆ, ಕುಕ್ಕಿಂಗ್, ಬೇಕಿಂಗ್, ವಾಷಿಂಗ್ ಅಪ್ಪನ್ನ ಫೀಮೇಲ್ಸೇ ಮಾಡ್ತಾರೆ. ಉದಾಹರಣೆಗೆ 100 ಮೆಂಬರ್ಸ್ ಇದ್ದಾರೆ, ಫೀಮೇಲ್ಸ್ ಇದ್ದಾರೆ ಅಂತಂದರೆ 100 ಫೀಮೇಲ್ಸಲ್ಲಿ 70 to 80 ಆಲ್ಮೋಸ್ಟ್ 75% ಫೀಮೇಲ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಒಂದು 30% ಮೇಲ್ಸ್, 30% ಮೇಲ್ಸು ಏನು ಮಾಡ್ತಾರೆ, ಈ ಕುಕ್ಕಿಂಗ್, ಬೇಕಿಂಗ್, ವಾಷಿಂಗ್ ಅಪ್ಗೆ ಮಾಡ್ತಾರೆ. ಹಾಗೆ ಕ್ಲೀನಿಂಗ್ ಅಂತ ಬಂದಾಗ, ಈ ಕ್ಲೀನಿಂಗ್ ಅಂತ ಬಂದರೆ ಮೆಜಾರಿಟಿ ಕ್ಲೀನಿಂಗ್ ಎಲ್ಲ ಯಾರು ಮಾಡ್ತಾರೆ, ಮನೆ ನೀಟ್ಕೊಳ್ಳೋ ಕೆಲಸ ಫೀಮೇಲ್ಸೇ ಮಾಡ್ತಾರೆ. ಹಾಗೆ ಗಾರ್ಡನಿಂಗ್, ಈ ಗಾರ್ಡನಿಂಗ್ ಬಂದರೆ, ಪೆಟ್ ಕೇರ್ ಅಂತ ಬಂದಾಗ ಮೇಲ್ಸ್ ತುಂಬ ಹೈ ಇದೆ. ಹಾಗೆ ಮಕ್ಕಳ ಕೇರ್ ಅಂತ ಬಂದಾಗ ಮತ್ತೆ ವುಮನ್ ಏನು ಮಾಡ್ತಾರೆ, ವುಮನ್ ಆನ್ ದ ಹೈ ಎಂಡಿದ್ದಾರೆ. ಹಾಗೆ ಮೇಂಟೆನೆನ್ಸ್ ಆಫ್ ಆರ್ಟ್ ಜಾಬ್ಸ್ ಅಂತಂದರೆ ಈ ರಿಪೇರಿ ಮಾಡೋದು, ಈ ಡೋರ್ ರಿಪೇರಿ ಮಾಡೋದು, ನಲ್ಲಿ ಸಿಂಕ್ ರಿಪೇರಿ ಮಾಡೋಂಥ ಆರ್ಟ್ ಜಾಬ್ಸ್. ಹಾಗೆ ಕ್ಲೋತ್ಸ್, ವಾಷಿಂಗ್, ಐರನಿಂಗ್ ಮತ್ತು ಸೀವಿಂಗ್ ಇವೆಲ್ಲ ಹೆಣ್ಮಕ್ಳು ಮಾಡ್ತಾರೆ. ಇದು ಕೂಡ ಬ್ರಿಟನ್ದೇ ಕಥೆ ಇದೆ. ಈ ಪ್ಯಾರಾಗ್ರಾಫನ್ನು ನೆನ್ಪಿಟ್ಕೋಬೇಕು. ನಿಮಗೆ ಎದುರುಗಡೆ ಇರುತ್ತೆ, ನನಗೆ ಎದುರುಗಡೆ ಇಲ್ಲ, ನಾನು ನೋಡ್ತಾ ಇದ್ದೀನಿ ನೋಡಿ. ದ ಚಾರ್ಟ್ ಶೋಸ್, ನೋಡಿ ಇಲ್ಲಿ ವರ್ಬ್, ದ ಚಾರ್ಟ್ ಶೋಸ್ ದ ನಂಬರ್ ಆಫ್ ಮಿನಿಟ್ಸ್ ಪರ್ ಡೇ ಸ್ಪೆಂಟ್ ಬೈ ಬ್ರಿಟಿಷ್ ಅಂತ ಇದೆ, ನಂಬರ್ ಆಫ್ ಮಿನಿಟ್ಸ್. ಹಾಗೆಯೇ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲಿ
ಡೇಸ್ ಕೂಡ ಸ್ಪೆಂಡ್ ಕೊಟ್ಟಿದ್ದಾರೆ. ಓಕೆ, ಮೆನ್ ಆ್ಯಂಡ್ ವಿಮೆನ್ ಇನ್ ಡೂಯಿಂಗ್ ಹೌಸ್ ಹೋಲ್ಡ್ ಟಾಸ್ಕ್. ಆನ್ ಅವರೇಜ್ ದ ವುಮನ್ ಸ್ಪೆಂಡ್ ಅಬೌಟ್ 4 hours ಡೂಯಿಂಗ್ ಹೌಸ್ ಹೋಲ್ಡ್ ಟಾಸ್ಕ್, ವೇರ್ ಆಸ್ ದ ಮೆನ್ ಸ್ಪೆಂಡ್ ಲೆಸ್ ದ್ಯಾನ್ 2.5 hours. ಅವರ್ಸಲ್ಲಿದೆ. ಓಕೆ, ಇಲ್ಲಿ ಅವರ್ಸ್ 2.5 hours ಹೆಂಗೆ ಗೊತ್ತಾಯಿತು ಸರ್ ಅಂತಂದಾಗ ಇಲ್ಲೇ ನೋಡಬೇಕು ನೀವು. 1. ಓಕೆ, ಇವ್ರು ಏನು ಮಾಡಿದ್ದಾರೆ, ಇಲ್ಲಿ 60 ನಿಮಿಷಕ್ಕೆ 1 hour ಅಂತ ತೊಗೊಂಡಿದ್ದಾರೆ. ಓಕೆ, ಈ ರೀತಿ ತೊಗೊಂಡು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ದಾರೆ. 74 minutes, 30 minutes ಇದೆಲ್ಲ ಟೈಮ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಗ್ರಾಫ್ ಗೊತ್ತಾಗಿಲ್ಲ ಅಂದರೆ ನೋಡ್ಕೋಬೋದು. ಆನ್ ಅವರೇಜ್ ಆಗಿ ತೊಗೊಂಡಾಗ ದ ವಿಮೆನ್ ಸ್ಪೆಂಡ್ ಅಬೌಟ್ 4 hours ಇನ್ ಡೂಯಿಂಗ್ ಹೌಸ್ ಹೋಲ್ಡ್ ಟಾಸ್ಕ್. ಹೌಸ್ ಹೋಲ್ಡ್ ಟಾಸ್ಕ್ ಹೆಂಗೆ ಸರ್ 4 hours ಎಲ್ಲಿ ಕಾಣ್ತು ನಿಮಗೆ ಅಂತಂದರೆ ಇಲ್ಲಿ ನೋಡಿ, ಇದೆಲ್ಲ ಕುಕ್ಕಿಂಗ್, ಕ್ಲೀನಿಂಗ್ ಎಲ್ಲ ಹೌಸ್ ಹೋಲ್ಡ್ ಟಾಸ್ಕೆ. ಇಲ್ಲೊಂದು 60 ನಿಮಿಷ, ಇಲ್ಲೊಂದು ಆಲ್ಮೋಸ್ಟು, ಇಲ್ಲೊಂದು 74 ನಿಮಿಷ, ಇಲ್ಲೊಂದು 58 ನಿಮಿಷ, ಇಲ್ಲಿ ಒಂದು 21 ನಿಮಿಷ, ಹೀಗೆಲ್ಲ ನೀವು ನೆನ್ಪಿಟ್ಕೊಂಡ ಅಂತಂದರೆ ನೋಡ್ಕೋಬೇಕಾಗತ್ತೆ. ಓಕೆ, ವೇರ್ ಆಸ್ ಮೆನ್ ಸ್ಪೆಂಡ್ ಲೆಸ್ ದ್ಯಾನ್ 2 hours, 2.5 hours ಮೆನ್ ತುಂಬ ಕಡಿಮೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಪಟಾಪಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಂಟು ಅವರ್ಸ್ ಮಾಡ್ಕೊಂಬಿಡಿ. ಆವಾಗ ನಿಮಗೆ ಪಟಾಪಟ್ ಗೊತ್ತಾಗುತ್ತೆ. ಕೂತ್ಕೊಂಡ ತಕ್ಷಣ ಪಟ್ ಅಂತ ಮಾಡಿ. ಹಾಗೆಯೇ ದ ಟಾಸ್ಕ್ ಆನ್ ವಿಚ್ ವಿಮೆನ್ ಸ್ಪೆಂಡ್ ಮೋರ್ ಟೈಮ್ ದ್ಯಾನ್ ಮೆನ್ ಇನ್ಕ್ಲೂಡಿಂಗ್ ಕುಕ್ಕಿಂಗ್. ಯಾವ್ಯಾವ ಐಟಮ್ಸಲ್ಲಿ ಹೆಚ್ಚು ಕೆಲಸ, ಕುಕ್ಕಿಂಗಲ್ಲಿ, ಕ್ಲೀನಿಂಗ್ ಹೌಸ್, ಟೇಕಿಂಗ್ ಕೇರ್ ಆಫ್ ಚಿಲ್ಡ್ರನ್ ಆ್ಯಂಡ್ ಲಾಂಡ್ರಿ, ಈ ಕೆಲಸಗಳಲ್ಲಿ ವಿಮೆನ್ ದೆ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್. ಇನ್ ಡೂಯಿಂಗ್ ಆಲ್ ದೀಸ್ ಟಾಸ್ಕ್ ವಿಮೆನ್ ಸ್ಪೆಂಡ್ ಅಪ್ರಾಕ್ಸಿಮೇಟ್ಲಿ 200 minutes. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ವಿಚ್ ಈಸ್ ಆಲ್ಮೋಸ್ಟ್ 3 times. ನೀವು ಯಾವಾಗ ನಿಮ್ಗೆ ಎಕ್ಸಾಕ್ಟ್ ನಂಬರ್ ಸಿಕ್ಕಿಲ್ಲ, ಕನ್ಫ್ಯೂಷನ್ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದೆ ಅಂತಂದಾಗ ಅಪ್ರಾಕ್ಸಿಮೇಟ್ಲಿ ಬಳಸ್ಬಿಡಿ, ನೋ ಪ್ರಾಬ್ಲಮ್ ಅಟ್ ಆಲ್. ಈಗ ಉದಾಹರಣೆ 197 ಆಗ್ತಾಯಿದೆ, 200 ಅಪ್ರಾಕ್ಸಿಮೇಟ್ ಅಂತ. ನಾನು ಅಲ್ಲಿ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿದೆ, ತಪ್ಪಾಯಿತು, ಮಾರ್ಕ್ಸ್ ಕಳೀತಾರ, ನೋ ವರೀಸ್ ಅಂತ ಅದೆಲ್ಲ ತಲೆ ಇಟ್ಕೊಂಬಿಡಿ. ಅಪ್ರಾಕ್ಸಿಮೇಟ್ಲಿ ಆನ್ ಅವರೇಜ್ ಅಂತ ಹಾಕ್ಬಿಡಿ. ನಿಮ್ಗೆ ಅನಿಸಿದ್ದನ್ನು ಒಂದು ಅವರೇಜ್ ಹಾಕ್ಕೊಂಬಿಡಿ. ಅದು ಆಗಿಲ್ಲ ಅಂತಂದರೆ 50% ಆಫ್ ದ ಟೈಮ್ ಹೀಗೂ ಕೂಡ ಬಳಸ್ಬೋದು. ಅವರ್ಸಲ್ಲಿ ಮಾಡೇಪ್ಪ. ವಿಚ್ ಈಸ್ ಆಲ್ಮೋಸ್ಟ್ 3 times ದ ಟೈಮ್ ಸ್ಪೆಂಟ್ ಬೈ ಮೆನ್ ಇನ್ ದೀಸ್ ಟಾಸ್ಕ್. ಈ ಟಾಸ್ಕಲ್ಲಿ ಗಂಡು ಮಕ್ಕಳು ಒಂದು 50 ನಿಮಿಷ ಹಾಕಿದರೆ ಹೆಣ್ಮಕ್ಳು 200 minutes ಹಾಕ್ತಾರೆ. ಆನ್ ದ ಅದರ್ ಹ್ಯಾಂಡ್ ಕಂಪ್ಯಾರಿಸನ್, ಮೆನ್ ಸ್ಪೆಂಡ್ ಟ್ವೈಸ್ ಟೈಮ್ ದ್ಯಾನ್ ವಿಮೆನ್ ಇನ್ ಡೂಯಿಂಗ್ ಟಾಸ್ಕ್ ಲೈಕ್ ಗಾರ್ಡನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಆಡ್ ಜಾಬ್ಸ್ ಇನ್ ದ ಹೌಸ್. ಗಂಡು ಮಕ್ಕಳು ಗಾರ್ಡನಿಂಗಲ್ಲಿ ಮತ್ತು ಮೇಂಟೆನೆನ್ಸ್ ಆಫ್ ಆಡ್ ಜಾಬ್ಸಲ್ಲಿ ಮುಂದಿದ್ದಾರೆ. ಮೆನ್ ಸ್ಪೆಂಡ್ ದ ಹೈಯೆಸ್ಟ್ ಟೈಮ್ ಆಲ್ಮೋಸ್ಟ್ 50 minutes ಇನ್ ಗಾರ್ಡನಿಂಗ್ ಆ್ಯಂಡ್ ಪೆಟ್ ಕೇರ್, ವೈಲ್ ವಿಮೆನ್ ಸ್ಪೆಂಡ್ ಓನ್ಲಿ 30 minutes ಫಾರ್ ದೀಸ್ ಟಾಸ್ಕ್. 30 minutes ಮಾತ್ರ ಸ್ಪೆಂಡ್ ಮಾಡ್ತಾರೆ, ಬಟ್ ಮೆನ್ ಸ್ಪೆಂಡ್ ಆಲ್ಮೋಸ್ಟ್ 50 minutes. ದ ಟೈಮ್ ಸ್ಪೆಂಡ್ ಬೈ ಮೆನ್ ಇನ್ ವಾಷಿಂಗ್, ಐರನಿಂಗ್ ಆ್ಯಂಡ್ ಸೀವಿಂಗ್ ಕ್ಲೋತ್ಸ್ ಈಸ್ ಆ್ಯಸ್ ಲೋ ಆ್ಯಸ್ 2 minutes ಪರ್ ಡೇ. ಪರ್ ಡೇಗೆ ಒಂದು 2 minutes ಅಷ್ಟೇ ಅವರು ಗಂಡು ಮಕ್ಕಳು ಸ್ಪೆಂಡ್ ಮಾಡ್ತಾರೆ. ಆಪೋಸಿಟ್ 25 minutes ಹೆಣ್ಮಕ್ಳು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಇನ್ ಶಾರ್ಟ್, ಇದು ಕಂಪ್ಯಾರಿಸನ್ ಹೇಳುವಾಗ ಅಂದರೆ ನಟ್ಶಲ್ಲಲ್ಲಿ ಕೊನೆ ಕನ್ಕ್ಲೂಷನ್, ಇನ್ ಶಾರ್ಟ್ ವಿಮೆನ್ ಸ್ಪೆಂಡ್ far more time in doing household chores than the men, whilst men prefer to do gardening, pet care and maintaining odd jobs ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ನಿಮಗೊಂದು ಐಡಿಯಾ ಸಿಕ್ಕಿರ್ಬೇಕು. ಹಲೋ ಸರ್, ಗುಡ್ ಈವ್ನಿಂಗ್. ದೋ ಐ ಸ್ಟಡಿ ಆಲ್ಮೋಸ್ಟ್ ನಾಟ್ ಏಬಲ್ ಟು ಗೆಟ್ ಕಾನ್ಫಿಡೆನ್ಸ್, ವಾಟ್ ಟು ಡು. ನೋಡಿ, ಕಾನ್ಫಿಡೆನ್ಸ್ ಅನ್ನೋದು ಎಕ್ಸಾಮ್ ಬರೋದ್ರ ನೋಡಿದೆ. ನಾನು ಒಂದು ಮಾತು ಹೇಳ್ತೀನಿ, ಯಾವಾಗಲೂ ಕೂಡ ಮೋಟಿವೇಟ್ ಮಾಡೋದ್ರ ಕಡೆ ನಾನು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲ್ಲ. ಯಾಕೆ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತಂದರೆ ಕಾರಣ ಇಷ್ಟೇ, ಕಂಟೆಂಟ್ ಹೇಳಿದರೆ ಯೂಸ್ ಆಗುತ್ತೆ ಅಂತ. ಹಾಗೆ ಮೋಟಿವೇಶನ್ ಬೇಕಾದರೆ ಹೇಳ್ತೀನಿ. ನೋಡಿ, ಯಾವಾಗಲೂ ಕೂಡ ನಿಮಗೆ ಬಂದಿರೋರು ಎಲ್ಲರಿಗೂ ಕೂಡ ಸೇಮ್ ಚಾಲೆಂಜಸ್ ಇದೆ. ನೀವು ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರಿ, ಯಾರೂ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಈ ಎಕ್ಸಾಮ್ಸಲ್ಲಿ ಏನಿದೆ ಅಂತಂದರೆ IAS ಪ್ರಿಪೇರ್ ಮಾಡೋದು, KAS ಪ್ರಿಪೇರ್ ಮಾಡೋದು ವೆರಿ ಈಸಿ. ಆದರೆ ಈ ಎಕ್ಸಾಮ್ಸ್ಗಳಿಗೆ ಇರೋ ಕಂಟೆಂಟು, ಅದರ ಒಂದು ಏನು ಇದೆ ಅದು ವ್ಯಾಪ್ತಿ ದೊಡ್ಡದಾಗಿದೆ. ನಾವು ಯಾವಾಗಲೂ ಅದನ್ನ ಹೈಲೈಟ್ ಮಾಡ್ತಾ ಇರಲ್ಲ. ಯಾಕೆ ಹೈಲೈಟ್ ಮಾಡಲ್ಲ ಅಂತಂದರೆ ಸುಮ್ಮನೆ ಗಾಬರಾಯಿಸ್ಕೊಂಡ್ಬಿಡ್ತಾರೆ ಅಂತ ಇದೆ. ಚಾಲೆಂಜಸ್ ಆರ್ ದೇರ್. ನಿಮ್ಗೊಬ್ಬರಿಗೆ ಚಾಲೆಂಜಸ್ ಇಲ್ಲ. ಯಾಕೆ ಅಂತಂದರೆ ನಾವು ಟೀಚರ್ಸ್ ಆಗೋರು 65 ಹಿಡ್ಕೊಂಡು 80% ಒಳಗೆ ತೊಗೊಂಡಿರ್ತೀವಿ. ಇದರಲ್ಲಿ ನಮ್ಮ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಸೇರಿರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಇಲ್ದವರು 60 to 65 ಅವರೇಜಲ್ಲಿ ಇರ್ತಾರೆ. ಅಂದರೆ ನಾವೆಲ್ಲ 60 ಅವರೇಜ್ ಸ್ಟೂಡೆಂಟ್ಸ್ ಇರ್ತೀವಿ. ಟೀಚರ್ಸ್ ಆಗೋರು ಒಬ್ಬರಿಬ್ಬರು ಎಕ್ಸೆಪ್ಷನ್ಸ್ ಅಲ್ಲೊಂದು ಇಲ್ಲೊಂದು ಇರುತ್ತೆ. ಹೀಗಿದ್ದಾಗ ಮೆಜಾರಿಟಿ ಪಾಪ್ಯುಲೇಷನಲ್ಲಿ ನನಗೆ ಏನು ಟೀಚರ್ಸಿಗೆ ಏನು ಬರೀತಿದ್ದಾರೆ ಎಲ್ಲರಿಗೂ ಕೂಡ ಸೇಮ್ ಚಾಲೆಂಜಸ್ ಇರುತ್ತೆ. ಎಲ್ಲರಿಗೂ ಕೂಡ ಅದೇ ಕಾಲೇಜು, ಅದೇ ತೊಂದರೆ, ಅವುಗಳು ಅನುಭವಿಸ್ಕೊಂಡೇ ಬಂದಿರ್ತಾರೆ. ಹಾಗಾಗಿ ಪ್ಲೇಯಿಂಗ್ ಫೀಲ್ಡ್ ಏನಿರುತ್ತೆ ಅದು ಈಕ್ವಲ್ ಇರುತ್ತೆ, ನೋ ಪ್ರಾಬ್ಲಮ್ ಅಟ್ಟ. ನೀವು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರದ್ದು ಕೂಡ ಈ 60 ಇಂದ ಹಿಡ್ಕೊಂಡು 75% ನಡುವೆ ನಿಲ್ಲುತ್ತೆ.
ಹಾಗಾಗಿ ಅನ್ನೆಸರಿ ವರೀಸ್ ಮಾಡ್ಕೋಬೇಡಿ. ಯಾರೂ ಕೂಡ 100% ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗೋಕ್ಕಾಗಿಲ್ಲ. ನನಗೆ ಗೊತ್ತಿರೋ ಹಾಗೆ ಯಾರಿಗೂ ಕೂಡ ಆಗಿಲ್ಲ. 100% ಪ್ರಿಪ್ರೇಷನ್ ಮಾಡಿದವರು ಇರ್ತಾರೆ. ನನ್ನ ಪ್ರಕಾರ 5 to 10% ಮೆಂಬರ್ಸ್ ಇರ್ತಾರೆ. ಇನ್ನು 90% ಮೆಂಬರ್ಸ್ ಎಲ್ಲ ಇದ್ದಾರೆ ಒಂದು ವೀಕು, ಒಂದು 15 days ಪ್ರಿಪ್ರೇಷನ್ ಮಾಡ್ಕೊಂಬಂದವರೇ ಇದ್ದಾರೆ. ಹಾಗಾಗಿ ತಲೆ ಕೆಡಿಸ್ಕೊಂಡು ಇವರು ಅತಿ ಬುದ್ಧಿವಂತರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವ್ರು ಏನಿದ್ದಾರೆ ಎಲ್ಲರದು ಇದೆ. ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನನ್ನ ಕೈಯಿಂದ ಆಗಲ್ಲ, ಇದನ್ನೆಲ್ಲೂ ಇಟ್ಕೋಬೇಡಿ. ಎಲ್ಲರಿಗೂ ಅದೇ ನೋವುಗಳು, ಅದೇ ಸಂಕಟ. ಹಾಗೆ ಪ್ರಿಪ್ರೇಷನ್ ಲೆವೆಲ್ 100% ಯಾರ್ದು ಆಗಿರಲ್ಲ. ಈಗಲೇ ನನಗೆ ಎಕ್ಸಾಮಿಗೆ ಕೊಟ್ಟರು ಕೂಡ ನಾನು ಎಷ್ಟು ರೆಡಿ ಇದ್ದೀನಿ, ಇಷ್ಟೆಲ್ಲ ಕ್ಲಾಸ್ ಮಾಡಿರೋ ನಾನು ಕೂಡ 80% ಕಂಟೆಂಟನ್ನು ಕ್ಲಿಯರ್ ಮಾಡ್ತೀನಿ, ಅಷ್ಟು ರೆಡಿ ಇದ್ದೀನಿ. ಹಾಗೆ ಅಂದ್ಕೊಳ್ಳಿ. ನಿಮ್ಗೊಬ್ಬರಿಗೆ ತೊಂದರೆ ಇಲ್ಲ, ಎಲ್ಲರಿಗೂ ತೊಂದರೆ ಇದೆ. ಯಾರು ಆ ಟೈಮಲ್ಲಿ ಆ ಪ್ರೆಷರನ್ನು ಯಾರು ಮೇಂಟೈನ್ ಮಾಡ್ತಾರೆ ಅವ್ರು ವಿನ್ ಆಗ್ತಾರೆ ಅಷ್ಟೇ. ಗೊತ್ತಾಯ್ತಲ್ಲ? ಎಲ್ಲರದು ಸೇಮ್ ಫೀಲಿಂಗ್ ಇದೆ. ಹಾಗಾಗಿ ಏನು ಮಾಡ್ಕೊಳ್ಳಿ, ಜಾಸ್ತಿ ವರೀಸ್ ಮಾಡ್ಕೋಬೇಡಿ, ಟೆನ್ಸ್ ಆಗಬೇಡಿ, ಪ್ರೆಷರ್ ಮಾಡ್ಕೊಂಡು ಹೋಗಬೇಡಿ. ಜಸ್ಟ್ ಮೂವ್ ಆನ್. ಹೋಗಿ ಎಕ್ಸಾಮನ್ನು ಬ್ಲ್ಯಾಂಕ್ ಆಗಿ ಅಟೆಂಡ್ ಮಾಡಿ. ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟೂ ಕೂಡ ಬರೆದು ಬನ್ನಿ. ಸ್ವಲ್ಪ ಒಂದು ವಾರ ಇದ್ದಂಗೆ ಈಗ ಒಂದು ವಾರಗಳನ್ನು ರೈಟಿಂಗಿಗೆ ಟೈಮ್ ಕೊಡಿ. ರೈಟಿಂಗನ್ನು ಬಿಡಿಸಿ. ಆದಷ್ಟು ಏನಿದೆ ಮೊದಲ ಒಂದು 60 ಕ್ವಶನ್ ನಂಬರ್ 50 ಹಿಡ್ಕೊಂಡು ಆಲ್ಮೋಸ್ಟ್ 70ವರೆಗೆ ಟ್ರಿಕ್ ಇರುತ್ತೆ ಕ್ವಶನ್ಸು. ಈ ಕ್ವಶನ್ಸ್ ಅಟೆಂಡ್ ಮಾಡೋ ಬದಲಿ ನಾನು ನಿಮಗೆ ಹೇಳ್ತೀನಿ, ಡಿಸ್ಕ್ರಿಪ್ಟಿವ್ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಇದು ಕೊನೆಗೆ ಟೈಮ್ ಉಳಿಯಲ್ಲ, ಕಾನ್ಸೆಪ್ಟ್ ಈಸಿ ಇರುತ್ತೆ. ಡಿಸ್ಕ್ರಿಪ್ಟಿವ್ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಅದರಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿರುವಂಥ ಕ್ವಶನ್ಸನ್ನು, ನೇರ ಉತ್ತರವನ್ನು ಬೇಡುವಂಥ ಕ್ವಶನ್ಸನ್ನು ಆದಷ್ಟು ಬೇಗ ಅಟೆಂಡ್ ಮಾಡಿ. ಹಾಗೆ ಇಮ್ಯಾಜಿನೇಷನನ್ನು ಡಿಮ್ಯಾಂಡ್ ಮಾಡೋವಂಥ ಕ್ವಶನ್ಸ್, ಉದಾಹರಣೆ ಪಿಕ್ಚರ್ ರೇಟಿಂಗು, ಸ್ಟೋರಿ ರೇಟಿಂಗ್, ಅವುಗಳನ್ನೂ ಕೂಡ ಅಟೆಂಡ್ ಮಾಡಿ. ನೀವು ಏನು ಬರೆದ್ರೂ ಕೂಡ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಪಾರ್ಟ್ ಏನಿದೆ, ಕ್ವಶನ್ ನಂಬರ್ 65 ಶುರು ಆಗುತ್ತೆ ಅಂದ್ಕೊಂಡಿದ್ದೀನಿ. ಅವುಗಳನ್ನು ಫಸ್ಟು ಕ್ವಶನ್ ನಂಬರ್ 65 85ವರೆಗೆ ಇರೋವಂಥ ಕ್ವಶನ್ಸನ್ನು ಆದಷ್ಟು ಅಟೆಂಡ್ ಮಾಡುವಂಥ ಕೆಲಸ ಮಾಡಿ. ಯಾರೂ ಕೂಡ ನನಗೆ ಭಾಳ ವರ್ಷಗಳಿಂದ ಟೀಚ್ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟೋ ಜನ ಇಂಗ್ಲೀಷ್ ಟೀಚರ್ಸು ಕ್ಲಿಯರ್ ಮಾಡ್ಕೊಂಡೋಗಿದ್ದಾರೆ. ಅದನ್ನು ನಾನು ಎಲ್ಲೆಲ್ಲೂ ಹೇಳ್ತಾ ಅಡ್ಡಾಡಲ್ಲ. ಯಾಕೆ ಹೇಳಲ್ಲ ಅಂತಂದರೆ, ಏನು ಹೇಳೋದಿದೆ, ಎಲ್ಲರದು ಒಂದೇ ಗೋಳು, ಹೇಳಿದ್ರೆ ಚೆಂದ ಕಾಣಿಸಲ್ಲ. ಹಾಗಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪ್ರಿಪ್ರೇಷನ್ ಏನು ಮಾಡಿದ್ದೀರಿ ಅದನ್ನು 100% ನಿಂತ್ಕೊಳ್ಳಿ. ನಿಮ್ಮನ್ನು ನೀವು ಬ್ಯಾಕಪ್ ಮಾಡ್ಕೊಳ್ಳಿ. ಎಕ್ಸಾಮಿಗೆ ಮುನ್ನುಗ್ಗಿ. ತಲೆ ಮೇಲೆ ಬರ್ಡನ್ ಇಟ್ಕೊಂಡು ಹೋಗಬೇಡಿ. ನಾನು ಅದು ಓದಿಲ್ಲ, ಒಂದು ವಾರ ಆಯಿತು, ಅಲ್ಲಿ ಹೋಗಿದ್ದೆ, ಇಲ್ಲೋ ಬಿಟ್ಟಾಕಿ. ಎಕ್ಸಾಮಲ್ಲಿ ಆ ಟೈಮಲ್ಲಿ ಏನು ಬರೀತೀರಿ ನೀವೇ ಗೆಲ್ತೀರಿ ಅಷ್ಟೇ. ಯಾರು ಬರ್ಡನ್ ಇಟ್ಕೊಂಡು ನನ್ನ ಕೈ ಕಾನ್ಫಿಡೆನ್ಸ್ ಲೋ ಮಾಡ್ಕೊಂಡು ಹೋಗ್ತೀರೋ ಅವ್ರ ಕೈಯಿಂದ ಏನಾಗಲ್ಲ. ಏನು ಓದದೇ ಇದ್ದರೂ ಕೂಡ ನೀವು ಚೆನ್ನಾಗಿ ಮಾಡ್ತೀರ. The pie chart shows the proportion of people from the different households living in poverty in UK in 2002. Write an analytical paragraph to describe information in the 100 to 120 words ಇದೆ. ಇಲ್ಲೇನಿದೆ, ಇಲ್ಲಿ ಬೇರೆ ಒಂದು ಹೌಸ್ ಹೋಲ್ಡ್ ಎಷ್ಟು ಪಾವರ್ಟಿ ಲೆವೆಲ್ ಹೇಗಿದೆ, ಯಾರ ನಡುವೆ ಹೇಗಿದೆ ಅಂತ. ಈಗ ಇಲ್ಲಿ ಮೆಜಾರಿಟಿ ಏನು ಕಾಣ್ತಿದೆ, 20%, 24% ಏನಿದೆ. 24% ಯಾರಿದ್ದಾರೆ, ಸಿಂಗಲ್ ವಿತೌಟ್ ಚಿಲ್ಡ್ರನ್. ಸಿಂಗಲ್ ಇದ್ದಾರೆ, ಕಪಲ್, ಗಂಡ ಹೆಂಡತಿ ಇಬ್ಬರು ಇದ್ದಾರೆ, ಆದರೆ ಮಕ್ಕಳಿಲ್ಲ. ಅವ್ರ ಪಾವರ್ಟಿ, ಅವ್ರ ಪರ್ಸೆಂಟೇಜ್ ಜಾಸ್ತಿ ಇದೆ. ಒಂದಾಯ್ತಾ? ಅವ್ರ ನಂತರ ಅವ್ರಿಗಿಂತ 26% ಇರೋವಂಥವ್ರು ಯಾರಿದ್ದಾರೆ, ಸೋಲ್ ಪೇರೆಂಟ್ಸ್. ಸೋಲ್ ಪೇರೆಂಟ್ ಅಂದರೆ ಅಪ್ಪ ಇದ್ದಾರೆ ಅಥವಾ ಅಮ್ಮ ಇದ್ದಾರೆ. ಓಕೆ, ಸೋಲ್ ಪೇರೆಂಟ್ಸ್. ಹಾಂ, ಅವರು ಸೋಲ್ ಪೇರೆಂಟ್ಸ್ ಏನಿದ್ದಾರೆ, ಒಂಟಿ ತಂದೆ ತಾಯಿಗಳೇನಿದ್ದಾರೆ, ಅವ್ರ ಬಡತನದ ರೇಖೆಯಲ್ಲಿ ಜಾಸ್ತಿ ಇದ್ದಾರೆ. ಅವ್ರು ಬಿಟ್ಟಂದರೆ ಮಕ್ಕಳಿಲ್ಲದೆ ಇರುವಂಥವ್ರು. ಅವ್ರ ನಂತರ ಬರೋವಂಥವ್ರು ಯಾರಿದ್ದಾರೆ, 15% ಯಾರಿದ್ದಾರೆ, ಕಪಲ್ ವಿತ್ ಚಿಲ್ಡ್ರನ್. ಮಕ್ಕಳು ಇದೆ ಅವರಿಗೆ, ಅವರು ಬಡತನದಲ್ಲಿರೋ ಸಂಖ್ಯೆ 15% ಇದೆ. ಹಾಗೆ 14 ಏನಿದೆ, ಇದನ್ನೆಲ್ಲ ಸ್ಟಾಟ್ಸನ್ನು ನೆನ್ಪಿಟ್ಕೊಳ್ಳಿ. ಇದನ್ನಿಟ್ಕೊಂಡು ಒಂದು ಪ್ಯಾರಾಗ್ರಾಫ್ ಬರೀಕೊಂತ ಹೋಗಿ ನೋಡಿ. ಸ್ಕೋರ್ ಯೂಸ್ವಲಿ ನಾವು ಹೇಳೋದೇನಿದೆ, ಈ ಕ್ಲಾಸ್ ರೂಮಲ್ಲಿ ಸೆಟಪ್ಪಲ್ಲಿ ನಾವು ಹೇಳೋವಂಥದ್ದನ್ನು ಬಳಸಬೇಕು ಅಂತಿಲ್ಲ. ನೋಡಿ, ನಾವು ಕೊಡೋ ಸ್ಟ್ಯಾಂಡರ್ಡ್ ಚೆನ್ನಾಗಿತ್ತು ಅಂತಂದ್ರೆ ಐ ಸ್ಟ್ರಾಂಗ್ಲಿ ಬಿಲೀವ್. ನಾನು ಭಾಳಷ್ಟು ಚಾನಲ್ಗಳನ್ನ ಫಾಲೋ ಅಪ್ ಮಾಡಿ ನೋಡ್ತಾ ಇದ್ದೀನಿ. ಅವರು ಕೊಡೋವಂಥ ಕಂಟೆಂಟ್ ಏನಿದೆ ಅದು ತುಂಬ ನಿಮಗೆ ಅಲ್ಲಿ ಆ ಟೈಮಲ್ಲಿ ಸೂಪರ್ಬ್ ಅಂತ ಅನಿಸುತ್ತೆ. ಆದರೆ ಅದು ಸ್ಟ್ಯಾಂಡರ್ಡೈಸ್ಡ್ ಇಲ್ಲ. ಸ್ಟ್ಯಾಂಡರ್ಡೈಸ್ಡ್ ಕಂಟೆಂಟ್ ಕಲ್ತ್ಕೊಂಡು ಹೋದರೆ ನೀವು ಕೊನೆಗೆ ಒಂದು ಲೆವೆಲಿಗೆ ಬರೀತೀರಿ. ಕಲ್ತಿದ್ದೇ ಲೆವೆಲ್ ಇಲ್ಲ ಅಂತಂದರೆ ಮುಂದೆ ಹೋಗಿ ಕಷ್ಟ ಆಗುತ್ತೆ. ನಾನು ಕೂಡ 2017 ನಾವು ಒಂದು 40 to 60 ವೀಡಿಯೋಸ್, 45 to 60 ವೀಡಿಯೋಸ್ ಮಾಡಿದ್ವಿ. ಅವು 8 ಇಂದ 10 ಮಿನಿಟ್ಸ್ ನಡುವೆ ಇರ್ತಾಯಿದ್ವಿ. ಒನ್ ಸೈಡೆಡ್ ವೀಡಿಯೋಸ್ ಇರ್ತಾಯಿದ್ವಿ. ಈಗ ಮಾಡಿರೋ ವೀಡಿಯೋಸ್ಗಳೆಲ್ಲ 1 hour ಕ್ಲಾಸ್ಗಳಿದೆ, 1.5 hour 2 hours ಕ್ಲಾಸ್ ಇದೆ. ಹಾಗೆ ಸ್ಟ್ಯಾಂಡರ್ಡನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿದ್ದೀವಿ. ವೇ ಆಫ್ ಪ್ರೆಸೆಂಟೇಷನ್ ಕೂಡ ಅದೇ.
ಈಗ ಮೇಲ್ಗಡೆ ಪೈ ಚಾರ್ಟ್ ನೋಡೋಣ. ದ ಗಿವನ್ ಪೈ ಚಾರ್ಟ್ ಇಲಿಸ್ಟ್ರೇಟ್ಸ್, ಸಿಂಪಲಾಗಿ ಬರ್ರಿ, 7 ಡಿಫ್ರೆಂಟ್ ಕ್ಯಾಟಗರೀಸ್. ಎಷ್ಟು ಕ್ಯಾಟಗರೀಸ್ ಇದೆ ನೋಡ್ಕೋಬೇಕು, ಕೌಂಟ್ ಮಾಡಿ. 1 2 3 4 5 6 7 ಇದೆ. 7 ಡಿಫ್ರೆಂಟ್ ಕ್ಯಾಟಗರೀಸ್. ಹೌದಾ? ಇಲಿಸ್ಟ್ರೇಟ್ 7 ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ದ ಹೌಸ್ ಹೋಲ್ಡ್ಸ್ ಲಿವಿಂಗ್ ಇನ್ ಪಾವರ್ಟಿ ಇನ್ UK. ಅವರೇ ಕ್ವಶನಲ್ಲಿ ಇದೆಲ್ಲ ಕೊಟ್ಬಿಟ್ಟಿದ್ದಾರೆ. ಇಲ್ಲೇ ಕ್ವಶನಲ್ಲಿ ದ ಪೈ ಚಾರ್ಟ್ ಶೋಸ್ ಅಂತ ನೋಡಿ. ದ ಪೈ ಚಾರ್ಟ್ ಶೋಸ್ ದ ಪ್ರಪೋರ್ಷನ್ ಆಫ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಹೌಸ್ ಹೋಲ್ಡ್ಸ್ ಲಿವಿಂಗ್ ಇನ್ ಪಾವರ್ಟಿ ಇನ್ ದ UK ಇನ್ 2002. ಅಲ್ಲಿರೋಂಥ ಫಸ್ಟ್ ಲೈನನ್ನು ನೀವೇನು ಇಟ್ಕೊಳ್ಳಿ, ಅದನ್ನೇ ಫಸ್ಟ್ ಸೆಂಟೆನ್ಸನ್ನು ಓಪನಿಂಗ್ ಇಟ್ಕೊಳ್ಳಿ. ಇನ್ ಸಮ್ಮಪ್ ಅಂತ ಬರೆದ್ರು, ಹಿಂದಿಲಿ ಇನ್ ಸಮ್ಮಪ್ ಇನ್ ಶಾರ್ಟ್ ಅಂತ ಬರೆದು ಮತ್ತೊಂದು ಟೈಮ್ ಅದೇ ಬರೆದ್ರೆ ಅದು ಕನ್ಕ್ಲೂಷನ್ ಆಯಿತು ಅಷ್ಟೇ. ಹಾಗೆಯೇ ಇಟ್ ಈಸ್ ಕ್ಲಿಯರ್ಲಿ ಎವಿಡೆಂಟ್ ಫ್ರಮ್ ದ ಪೈ ಚಾರ್ಟ್ ದಟ್, ಇದು ಕಾಮನ್ ಆಗಿ ನೀವು ಹೇಳ್ಬೋದು. ಇಟ್ ಈಸ್ ಕ್ಲಿಯರ್ಲಿ ಎವಿಡೆಂಟ್, ಇಟ್ ಈಸ್ ಕ್ಲಿಯರ್ಲಿ ಎಮಿನೆಂಟ್, ಈ ರೀತಿ ಪದಗಳನ್ನು ಬಳಸ್ಬೋದು. ದಟ್ 26% ಆಫ್ ದ ಟೋಟಲ್ ಪಾವರ್ಟಿ ಸ್ಟ್ರೈಕನ್ ಹೌಸ್ ಹೋಲ್ಡ್ಸ್ ಆರ್ ದೋಸ್ ಆಫ್ ಸೋಲ್ ಪೇರೆಂಟ್ಸ್. ಏನಿದೆ ಅದನ್ನು ಬಳಸೋದು ಅಷ್ಟೇ. ಅಮ್ಮ ಬಾನೋ ಕೊಡೋಣ, ನಾನು ಈ ಕ್ಲಾಸ್ ಮಾಡೋದು ಬಂದ್ ಮಾಡಿಬಿಡ್ತೀನಿ ನೋಡ್ರಿ. ನಾನು ಹೇಳಿದೆ ಕೊನೆ ಕೊಡೋಣ, ಸುಮ್ಮನೆ 2 ನಿಮಿಷ. ಸಿಂಗಲ್ ಪೀಪಲ್ ವಿತೌಟ್ ಚಿಲ್ಡ್ರನ್ ಅಕೌಂಟ್ ಫಾರ್ ದ ಸೆಕೆಂಡ್ ಹೈಯೆಸ್ಟ್ ಪ್ರಪೋರ್ಷನ್. ಸೆಕೆಂಡ್ ಏನು, ಸಿಂಗಲ್ ಪೀಪಲ್ ವಿತೌಟ್ ಚಿಲ್ಡ್ರನ್ ಅಕೌಂಟ್ ಫಾರ್ ದ ಸೆಕೆಂಡ್ ಹೈಯೆಸ್ಟ್ ಪ್ರಪೋರ್ಷನ್. ಹಾಗೆ ಇನ್ ಕಾಂಟ್ರಾಸ್ಟ್ ಕಪಲ್ಸ್ ವಿತ್ ಚಿಲ್ಡ್ರನ್ ದಟ್ ಅಕೌಂಟ್ಸ್ ಜಸ್ಟ್ 9%. ಕಾಂಟ್ರಾಸ್ಟಿಗೆ ಏನಿದೆ, ಹೈಯೆಸ್ಟ್ 2 ತೊಗೊಂಡ್ಮೇಲೆ ಲೋಯೆಸ್ಟ್ 2 ತೊಗೋಬೇಕು. ಕಪಲ್ಸ್ ವಿತ್ ಚಿಲ್ಡ್ರನ್ ಅಕೌಂಟ್ ಫಾರ್ 15% ಆಫ್ ಪೂರ್ ಹೌಸ್ ಹೋಲ್ಡ್ಸ್. ಸಿಂಗಲ್ ಏಜ್ಡ್ ಪರ್ಸನ್ಸ್ ಆ್ಯಂಡ್ ಏಜ್ಡ್ ಕಪಲ್ಸ್ ಪ್ರಪೋರ್ಷನ್ 12% ಟುಗೆದರ್ ಫಾರ್ ದ ಪೂರ್ ಹೌಸಸ್. ಏನಿದೆ ಅಲ್ಲಿ ಸ್ಟಾರ್ಟ್ಸನ್ನು ಇಟ್ಕೊಂಡು ಬರ್ಕೋ ಅಂತ ಹೋದರೆ ಸಾಕೇ ಸಾಕು. ಓಕೆ, ಹಾಗಾದರೆ ಇವತ್ತು ನಾನು ಈ ಹೇಳಿರೋಂಥ 2 ಟಾಪಿಕ್ ಏನಿದೆ, ಆ ಟಾಪಿಕ್ ಮೇಲೆ ಇನ್ನೂ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ. ಕೂತ್ಕೊಂಡು ವರ್ಕ್ ಮಾಡಿ ಹೇಗೆ ಬರೀಬೇಕು ಅಂತ ನೀವು ಫಸ್ಟು ಒಂದು ಪೈ ಚಾರ್ಟ್ ನೋಡಿದ ತಕ್ಷಣ ಅನಲೈಸ್ ಮಾಡಿ. ಇಲ್ಲಿ ಎಷ್ಟು ಕಾಲಮ್ಸ್ ಇದೆ, ಎಷ್ಟು ಸೆಕ್ಷನ್ಸ್ ಇದೆ, ಎಷ್ಟು ಕ್ಯಾಟಗರೀಸ್ ಇದೆ, ಆ ಕ್ಯಾಟಗರೀಸ್ ಯಾವುದು ಹೈಯೆಸ್ಟ್ ಇದೆ ಅವನ್ನ ಟುಕ್ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ಯಾವುದು 26% ಇರೋದು ಇದು ಹೈಯೆಸ್ಟ್, ಹೆಚ್ಚು ಬರ್ಕೊಳ್ಳಿ. ಸೆಕೆಂಡ್ ಹೈಯೆಸ್ಟ್ ಯಾರದು, ಇದು H1 ಆದರೆ H2 ಸಿಂಗಲ್ ಪೇರೆಂಟ್ಸ್, H2 ಹೈಯೆಸ್ಟ್ ಸೆಕೆಂಡ್. ಲೋಯೆಸ್ಟನ್ನು ಕಾಂಟ್ರಾಸ್ಟ್ ಮಾಡೋದಕ್ಕೆ ಲೋಯೆಸ್ಟ್ ಅಂತ ತಗೋಬೇಕು. ಲೋಯೆಸ್ಟ್ ಯಾವುದಿದೆ, ಇದು L1. ಸೆಕೆಂಡ್ ಲೋಯೆಸ್ಟ್ ಯಾವುದಿದೆ, 7% ಇರೋಂಥ 7%, ಇದು L2. ಹೀಗೆ ಮಾರ್ಕೌಟ್ ಮಾಡ್ಕೊಳ್ಳಿ. ಇವೆರಡರ ನಡುವೆ ಕಾಂಟ್ರಾಸ್ಟ್ ತೋರಿಸಿ, ಒಂದು ಜನರಲ್ ಕನ್ಕ್ಲೂಷನ್ ಬರ್ರಿ ಅಷ್ಟೇ. ತಲೆಯಲ್ಲಿ ಏನು ಇಟ್ಕೊಂಡು ಹೋಗಬೇಡಿ, ಜಸ್ಟ್ ಗೋ ಬ್ಲ್ಯಾಂಕ್ ಆಗಿ ಹೋಗಿ ಆದಷ್ಟು ಡಿಸ್ಕ್ರಿಪ್ಟಿವ್ ಕ್ವಶನ್ಸನ್ನೇ ಆರಂಭದಲ್ಲಿ ಅಟೆಂಡ್ ಮಾಡಿ. ನೆಕ್ಸ್ಟ್ ಏನು ಮಾಡಿ, ತುಂಬ ಟ್ರಿಕ್ಕಿ ಕೆಲವು ಕ್ವಶನ್ಸ್ ಏನಿರುತ್ತೆ, ಎಷ್ಟೇ ಪ್ರಿಪ್ರೇಷನ್ ಮಾಡಿದರೂ ಕೂಡ 10 to 20 ಮಾರ್ಕ್ಸಿಗೆ ಟ್ರಿಕ್ಕಿ ಇರುತ್ತೆ. ಈ ಟ್ರಿಕ್ಕಿನೆಸ್, ಈ ಟಫ್ನೆಸ್ ಇಲ್ಲ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳೋದಕ್ಕೆ ಬರಲ್ಲ. ಇವುಗಳನ್ನು ಕೊನೆಗೆ ಪಿಕ್ ಮಾಡೋಕ್ಕೆ ಹೋಗಬೇಡಿ. ಇವಕ್ಕೆ ಏನು ಮಾಡ್ಬಿಡ್ತಾರೆ, ಭಾಳಷ್ಟು ಟೈಮಿಗೆ ಬರಲ್ಲ, ಇವ್ರು ಬಿಡಲ್ಲ, ಅವ್ರಿಗೆ ಉತ್ತರ ಗೊತ್ತಾಗಲ್ಲ, ಅಲ್ಲಿ ಗೆಸ್ ಮಾಡೋಕ್ಕೂ ಆಗಲ್ಲ, ಅವ್ರಿಗೆ ತಲೆಯಲ್ಲಿ ಫ್ಲ್ಯಾಶ್ ಆಗಲ್ಲ, ಇವ್ರು ಬಿಡಲ್ರಿ. ಅದನ್ನೇ ಹಿಡ್ಕೊಂಡು ಹಗ್ಗ ಜಗ್ಗಾಟ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ದೆನ್ ಯು ಸ್ಟ್ರಗಲ್. ಈ 10 to 20 ಮಾರ್ಕ್ಸಿಗೆ ಏನು ಮಾಡಿ, ಅದನ್ನು ಡಿಫಿಕಲ್ಟ್ ಅಂದ್ಕೊಂಡು D1 ಅಂತ ಹಾಕೊಳ್ಳಿ, D2 ಅಂತ ಹಾಕ್ಕೊಳ್ಳಿ, D3 ಅಂತ ಹಾಕ್ಕೊಂಡು ಮುಂದೆ ಹೋಗಿ ಕೊನೆಗೆ ಬಂದು ಈ D1 D2 D3ಗಳನ್ನು ಏನು ಮಾಡಿ ಟ್ಯಾಕಲ್ ಮಾಡಿ. ಫಸ್ಟ್ ಓದ್ಕೊಂಡು ಹೋಗಿ ಕೊನೆ ಬಂದು ಟ್ಯಾಕಲ್ ಮಾಡಿ. ಇದು ನಿಮಗೆ ಹೇಳ್ಬೋದು ಅಂತ ಒಂದು ಐಡಿಯಾ. ಹಾಗೆಯೇ ಸರ್ ಗಿವ್ ಇನ್ ಪೇಡ್ ಕ್ಲಾಸ್ ಕೊಡ್ತೀನಿ, ಕೊಡ್ತಾ ಮತ್ತೆ ಸರ್ ಸೆಂಟೆನ್ಸ್ ಸಿಂಪಲ್ಲಾಗಿ ಈಗೇನಾದರೂ ನಿಮ್ಮ ಡೌಟ್ ಇದ್ದರೆ ಕೇಳಿ, ಪಟಪಟ್ ಮುಗಿಸಿ. ಇನ್ನೂ 2-3 ಟಾಪಿಕ್ ಕೊಟ್ಟಿದ್ದೀನಿ, ನೀವು ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇದೆಲ್ಲ ಇದೆ, ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದನ್ನು 1-2 ಟೈಮ್ ಬರೋದ್ರೂ ನೀವು ಬರೀಬೇಕಾಗುತ್ತೆ. ಇದೇ ಈ ಕೊಟ್ಟಿರೋ ಚಾರ್ಟ್ಸನ್ನೇ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಸಾಕು. ಇವತ್ತು ನಾನು ಅಡ್ವರ್ಟೈಸ್ಮೆಂಟ್ ರೈಟಿಂಗ್ ಬಗ್ಗೆ ಹೇಳಿದ್ದೀನಿ, ಹಾಗೆಯೇ ಪೈ ಚಾರ್ಟ್ ಗ್ರಾಫ್ ಬಗ್ಗೆ ಕೂಡ ಹೇಳಿದ್ದೀನಿ. ನಿಮ್ಗೆ ಯಾರಿಗೂ ಡೌಟ್ ಇಲ್ಲ ಅಂತಂದರೆ ಕ್ಲಾಸನ್ನು ಎಂಡ್ ಮಾಡ್ತೀನಿ. ನಾಳೆ ಮತ್ತೊಂದು ಟಾಪಿಕ್ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎನಿ ಕ್ವಶನ್ಸ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮಾಡಲ್ ಕ್ವಶನ್ ಪರ್ಸು ಕೂಡ ನಾನು ಮಾಡಿಕೊಡ್ತೇನೆ, ನೀಡಾಟ್ ವರಿ. PDF ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿ. ಮಧುರಾ ಮೇಡಮ್ ಏನು ಹೇಳೋಕ್ಕೂ, ನಿಮಗೆ ಕ್ಲಾಸ್ ರೂಮ್ ಆ್ಯಪಲ್ಲೇ ಸಿಗುತ್ತಪ್ಪ. ಸರ್ ಮೆಸೇಜ್ ರೈಟಿಂಗ್ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಮೊನ್ನೆ ಕ್ಲಾಸಲ್ಲಿ ಮೆಸೇಜ್ ರೈಟಿಂಗು ಮತ್ತು ಮತ್ತೊಂದು ಟಾಪಿಕ್, 2 ಟಾಪಿಕ್ನ ಹೇಳಿದ್ದೀನಿ. ಅದು ನೋಟ್ಸ್ ಕೂಡ ಕೊಟ್ಟಿದ್ದೀನಿ.
ಓನಾಗಿ ಬರೆಯೋದೇ ಮುಖ್ಯ. ಓನಾಗಿ ಬರೀರಿ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗಬೇಡಿ, ಬ್ಲ್ಯಾಂಕ್ ಆಗಿ ಹೋಗಿ ಎಕ್ಸಾಮಲ್ಲಿ ಬರೀರಿ. ಇಲ್ಲೆಲ್ಲ ಕ್ರಿಯೇಟಿವಿಟಿಗೆ ಜಾಗ ಇದೆ. ಇಂಗ್ಲೀಷ್ ಪೇಪರ್ ಅಂದರೆ ಕ್ರಿಯೇಟಿವಿಟಿನೇ ಮುಖ್ಯ. ಸುಮ್ಮನೆ ಯಾವುದೋ ಒಂದಿಷ್ಟು ಆರ್ಟಿಕಲ್ಸ್ ಓದ್ಕೊಂಡು ಹೋಗ್ತೀನಿ, ಯಾವುದೋ ಒಂದಿಷ್ಟು ಪ್ಯಾಸೇಜ್ ಓದ್ಕೊಂಡು ಹೋಗ್ಬಿಡ್ತೀನಿ, ಅದೆಲ್ಲ ತಲೆ ಇಟ್ಕೊಂಡ್ಬಿಡಿ. ಬ್ಲ್ಯಾಂಕಾಗಿ ಹೋಗಿ ನಿಮ್ಮನ್ನು ನೀವು ಬ್ಯಾಕಪ್ ಮಾಡಿ. ದಟ್ಸ್ ಇಟ್. ಓಕೆ ಸರ್, ಕ್ಯಾನ್ ವಿ ರೈಟ್ ಆನ್ಸರ್ಸ್ ಇನ್ ಜಂಬಲ್ಡ್ ಆರ್ಡ್ರ್? ಜಂಬಲ್ಡ್ ಆರ್ಡರ್ ಬರೀರಿ. ಎಂಥ ಸ್ಕೂಲ್ ಎಕ್ಸಾಮ್ಸಿಗೆಲ್ಲ ಹೇಳ್ತೀವಿ ನಾವು ಜಂಬಲ್ಡ್ ಆರ್ಡ್ರು. ಸೀಕ್ವೆನ್ಸನ್ನು ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಬ್ರೇಕ್ ದ ಸೀಕ್ವೆನ್ಸ್ ಬ್ರೇಕ್ ಮಾಡಿ. ನಿಮಗೆ ಯಾವುದು ಈಸಿ ಇದೆ, ಯಾವುದು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರಿ, ಯಾವುದ್ರ ಮೇಲೆ ಹೋಲ್ಡ್ ಇದೆ ಅದನ್ನು ಬರೀರಿ ಫಸ್ಟ್. ಓಕೆ ಕಳಿಸ್ತೀನಿ. ಮಾಡಲ್ ಪೇಪರ್ ಸೆಟ್ ಮಾಡ್ತೀನಿ, ತೊಗೊಳ್ಳಿ. ಆಯಿತು. ಈಗೇನು ಕ್ಲಾಸಸ್ ಮಾಡಿದ್ದೀನಿ ಇವೇ ಕ್ಲಾಸ್ಗಳು. ಪ್ರಾಬಲಿ ಇನ್ನು 1 or 2 ಕ್ಲಾಸಸ್ ಬರುತ್ತೆ. ದಟ್ಸ್ ಇಟ್. ಮತ್ತು ಹೆಚ್ಚು ಕ್ಲಾಸ್ಗಳನ್ನ ತೊಗೊಳ್ತಾ ಹೋಗಲ್ಲ. ಹೆಚ್ಚು ಕ್ಲಾಸ್ ಏನಿದೆ ಪ್ರಿಪ್ರೇಷನನ್ನು ಥ್ರೂ ಔಟ್ ದ ಇಯರ್ ಮಾಡಿಸಿದ್ದೀನಿ. ಕೊನೆಗೆ ಅಡಿಷ್ನಲ್ ಸುಮ್ಮನೆ ಕ್ಲಾಸ್ ತೊಗೊಂಡು ಅಡಿಷ್ನಲ್ ಆಗಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಜಸ್ಟ್ ನಾನು ಕೊಟ್ಟಿರೋ ಕ್ಲಾಸ್ಗಳನ್ನು ನೀವು ರಿವೈಸ್ ಮಾಡಿ. ದಟ್ಸ್ ಎನಫ್. ಮ್ಯಾಕ್ಸಿಮಮ್ ಸೆಂಟೆನ್ಸ್ ಎಲ್ಲ ವರ್ಡ್ಸ್ ಹೇಳ್ತಾರೆ. 100 ವರ್ಡ್ಸು, 200 ವರ್ಡ್ಸು, 300 ವರ್ಡ್ಸ್ ಅಂತ ಹೇಳ್ತಾರೆ. ಅದ್ರ ಪ್ರಕಾರನೇ ಹೋಗಿ. ಗೊತ್ತಿರೋ ಆನ್ಸರನ್ನೇ ಬರೀರಿ. ಸೀರಿಯಲಾಗಿ ಬರೆಯೋಕ್ಕೆ ಹೋಗ್ಬೇಡಿ. ಡೋಂಟ್ ಗೋ ಫಾರ್ ಸೀರಿಯಲ್. ಗೊತ್ತಿರೋ ಹಾಗೇ ಬರೀರಿ. ಗೊತ್ತಿರೋ ಆನ್ಸರ್ಸ್ಗಳನ್ನ, ಕ್ವಶನ್ಸ್ನ ಟ್ಯಾಕಲ್ ಮಾಡಿ. ಆಮೇಲೆ ಗೊತ್ತಿಲ್ಲದೇ ಇರಿ, ಡಾರ್ಕ್ ಏರಿಯಾ ಅದಕ್ಕೆ ಹೋಗಿ. ನೀವು ಯಾವಾಗಲೂ ಗೊತ್ತಿರೋದನ್ನೇ ಫಸ್ಟು ಕ್ಲಿಯರ್ ಮಾಡ್ಕೊಳೋದಕ್ಕೆ ನೋಡಿ. ನಾನಾಗಿದ್ರೂ ಅದೇ ಮಾಡ್ತಿದ್ದೆ. ನನಗೆ ಯಾರಿಗೆ ಸಜೆಸ್ಟ್ ಮಾಡಿದ್ರು ಅದೇ ಮಾಡ್ತೀನಿ. ಆರ್ಟಿಕಲ್ಸ್ ಎಲ್ಲ ಹೇಳಿದ್ದೀನಿ. ಆರ್ಟಿಕಲ್ ಇನ್ನೊಮ್ಮೆ ಹೇಳೋದಿಲ್ಲ. ಕೊಟ್ಟಿರೋ ವಿಡಿಯೋಗಳನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ. ಸಾಕಷ್ಟು ಕ್ಲಾಸ್ ಆಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು.